ದಿನಪತ್ರಿಕೆಗಳ ಸಂರಚನೆ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಸ್ಟ್ರಕ್ಚರ್ ಆಫ್ ಅ ನ್ಯೂಸ್ ಪೇಪರ್. ಓಕೆ, ಸೊ ಈಗ ಸುದ್ದಿ ಪತ್ರಿಕೆ ಎಲ್ಲರೂ ಓದ್ತೀರಲ್ವಾ? ಏನೇನು ನೋಡ್ತೀರಾ ಪತ್ರಿಕೆಯಲ್ಲಿ? ಹೆಡ್ಲೈನ್ಸ್ ನೋಡ್ತೀರಾ ಫಸ್ಟ್, ಆಮೇಲೆ ಒಳಗಡೆ ಇರೋ ವಿಷಯ ನೋಡ್ತೀರಾ. ಓಕೆ, ಸೊ ಸಂರಚನೆ ಅಂದರೆ ಸ್ಟ್ರಕ್ಚರ್ ಆಫ್ ಅ ನ್ಯೂಸ್ ಪೇಪರ್ ಅಂದರೆ ಇಫ್ ಯು ಟೇಕ್ ಅ ನ್ಯೂಸ್ ಪೇಪರ್, ಹೌ ಡಸ್ ಇಟ್ ಲುಕ್? ಈಗ ನ್ಯೂಸ್ ಪೇಪರಲ್ಲಿ ಎರಡು ರೀತಿ ನಾವು ನೋಡ್ತೀವಿ. ಒಂದು ಬ್ರಾಡ್ ಶೀಟ್ ಅಂತ ಕರಿತೀವಿ, ಬ್ರಾಡ್ ಶೀಟ್. ಇನ್ನೊಂದು ಟ್ಯಾಬ್ಲಾಯ್ಡ್. ಬ್ರಾಡ್ ಶೀಟ್ ಅಂದರೆ ಈಗ ನೀವೇನು ನ್ಯಾಷನಲ್ ರೀಜನಲ್ ನ್ಯೂಸ್ ಪೇಪರ್ಸ್ ನೋಡ್ತೀರಾ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡು, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ಇವೆಲ್ಲವೂ ಕೂಡ ಬ್ರಾಡ್ ಶೀಟ್, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ನ್ಯೂಸ್ ಪೇಪರ್. ಸೊ ಬ್ರಾಡ್ ಶೀಟ್ ಬಂದು ನಿಮಗೆ 750 to 600 mm ಇರುತ್ತೆ, ಮಿಲಿಮೀಟರ್ಸ್ ಇರುತ್ತೆ. ಓಕೆ, ಸೊ ಟ್ಯಾಬ್ಲಾಯ್ಡ್ ಅಂತ ಅಂದರೆ ಟ್ಯಾಬ್ಲಾಯ್ಡ್ ಬಂದು ನಿಮಗೆ 430 to 280 mm ಇರುತ್ತೆ. ಟ್ಯಾಬ್ಲಾಯ್ಡ್ಗೆ ಎಕ್ಸಾಂಪಲು ಸ್ಟಾರ್ ಆಫ್ ಮೈಸೂರು ನೋಡಿದ್ದೀರಾ, ಲಂಕೇಶ್ ಪತ್ರಿಕೆ. ಸೊ ಲಂಕೇಶ್ ಪತ್ರಿಕೆ ಮತ್ತು ಸ್ಟಾರ್ ಆಫ್ ಮೈಸೂರು ಈ ಸೈಜಿನ ಪತ್ರಿಕೆಗಳಿಗೆ ನಾವು ಟ್ಯಾಬ್ಲಾಯ್ಡ್ ಅಂತ ಕರಿತೀವಿ. ಉಳಿದ ದಿನಪತ್ರಿಕೆಗಳು ಏನು ದೊಡ್ಡ ಪತ್ರಿಕೆಗಳನ್ನ ನೋಡ್ತೀರಾ ಅದನ್ನು ನಾವು ಏನಂತ ಕರಿತೀವಿ? ಬ್ರಾಡ್ ಶೀಟ್ ಅಂತ ಕರಿತೀವಿ. ಸೊ ಒಂದು ದಿನಪತ್ರಿಕೆಯನ್ನು ತಗೊಂಡ್ರೆ ಅದನ್ನು ನಾವು ಹೀಗೆ ವಿಂಗಡಿಸ್ತೀವಿ. ಇದನ್ನು ಇಲ್ಲಿ ಟೈಟಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ದು ಒಂದು ಲೋಗೋ, ಟೈಟಲ್ ಇರುತ್ತೆ. ಇದನ್ನು ಮಾಸ್ಟ್ ಹೆಡ್ ಅಂತ ಕರೀತಾರೆ, ಮಾಸ್ಟ್ ಹೆಡ್ ಅಂತ. ಇದನ್ನು ಇಯರ್ಸ್ ಅಂತ ಕರೀತಾರೆ, ಕಿವಿಗಳು ಅಂತ. ಓಕೆ, ಇಯರ್ಸ್ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಇದನ್ನು ಪಿಲ್ಲರ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಪಿಲ್ಲರ್. ಸೊ ದಿಸ್ ಸ್ಮಾಲ್ ಕಾರ್ನರ್ ಇಸ್ ಕಾರ್ಟೂನ್ ಸ್ಪೇಸ್. ಕಾರ್ಟೂನ್ ಸ್ಪೇಸ್. ಈ ಸ್ಪೇಸನ್ನು ಕೂಡ ಅಡ್ವರ್ಟೈಸ್ಮೆಂಟಿಗೆ ಇಡಲಾಗತ್ತೆ. ಓಕೆ, ಇನ್ನು ಉಳಿದ ಜಾಗ ಏನಿದೆ, ಈ ನ್ಯೂಸ್ ಪೇಪರನ್ನ ಮಧ್ಯಕ್ಕೆ ಡಿವೈಡ್ ಮಾಡಿದ್ರೆ ಕೆಳಗಡೆ ನಮಗೆ ಸ್ಟೇಟ್ ನ್ಯೂಸು ಅಥವಾ ಲೋಕಲ್ ನ್ಯೂಸು, ಏನು ಪ್ರಾಮಿನೆಂಟ್ ನ್ಯೂಸ್ ಇರುತ್ತೆ ಅದಿರುತ್ತೆ. ಮೇಲೆ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ. Okay, so depending on the prominence, depending on the incident or event that has taken place and how many people relate to that news, ಅದು ನಮಗೆ ಫಸ್ಟ್ ಲೀಡಾ, ಸೆಕೆಂಡ್ ಲೀಡಾ ಅಥವಾ ಮೇಲ್ ಬರಬೇಕಾ, ಕೆಳಗಡೆ ಬರಬೇಕಾ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಪ್ರಾಮಿನೆನ್ಸ್ ಆಫ್ ದ ನ್ಯೂಸ್, ದ ಸಿಗ್ನಿಫಿಕೆನ್ಸ್ ಆಫ್ ಆರ್ ನಂಬರ್ ಆಫ್ ಪೀಪಲ್ ಆರ್ ಪಾಪ್ಯುಲೇಷನ್ ದಟ್ is related to that incident or event or that person, the news is decided. ಯಾವ ಜಾಗಕ್ಕೆ ಅಥವಾ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಸುದ್ದಿಗೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದನ್ನು ಫ್ರಂಟ್ ಪೇಜನ್ನು, ಇದು ಸಂರಚನೆ, ದಿನಪತ್ರಿಕೆಯ ಸಂರಚನೆ. ಸೊ ದಿನಪತ್ರಿಕೆಯಲ್ಲಿ ಎರಡು ವಿಧ, ಬ್ರಾಡ್ ಶೀಟು, ಟ್ಯಾಬ್ಲಾಯ್ಡು. ದಿನಪತ್ರಿಕೆಯಲ್ಲಿ ನಾವು ಇಂಪಾರ್ಟೆಂಟಾಗಿ ಫ್ರಂಟ್ ಶೀಟನ್ನು ತೊಗೊಳ್ತೀವಿ. ಫ್ರಂಟ್ ಶೀಟ್ ಟೈಟಲ್ನ ಬಂದು ನಾವೇನಂತ ಕರಿತೀವಿ? ಮಾಸ್ಟ್ ಹೆಡ್ ಅಂತ ಕರಿತೀವಿ. ಸೊ ಮಾಸ್ಟ್ ಹೆಡ್ ಅಲ್ಲದೆ ಇಲ್ಲಿ ನಮಗೆ ಕಾರ್ಟೂನ್ ಸ್ಪೇಸು, ಇದು ಟಿಪಿಕಲ್ ನ್ಯೂಸ್ ಪೇಪರ್ ಸ್ಟ್ರಕ್ಚರ್. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಟಿಪಿಕಲ್ ಏನಂತೀವಿ ಈ ಸ್ಟ್ರಕ್ಚರನ್ನು ಎಲ್ಲರೂ ಉಳಿಸ್ಕೊಂಡಿಲ್ಲ. ಸೊ ಅದು ವೇರಿ ಆಗ್ತಾ ಇರುತ್ತೆ. ಸೊ ಏನು ಸುದ್ದಿ ಇರುತ್ತೆ ಅಥವಾ ಎಷ್ಟು ಸುದ್ದಿ ಸಿಕ್ಕಿರುತ್ತೆ, ಅಡ್ವರ್ಟೈಸ್ಮೆಂಟ್ ಹೇಗೆ ಬಂದಿರುತ್ತೆ, ಅದ್ರ ಮೇಲೆ ಸ್ಟ್ರಕ್ಚರು ಡಿಸೈಡ್ ಆಗುತ್ತೆ. ಬಟ್ ಸ್ಟಿಲ್ ಒಂದು 70 to 80% ದಿಸ್ ಇಸ್ ದ ಸ್ಟ್ರಕ್ಚರ್. ಓಕೆ, ಇದು ದಿನಪತ್ರಿಕೆಯ ಸಂರಚನೆ. ಆದರೆ ನೆಕ್ಸ್ಟ್, ಈಗ ದಿನಪತ್ರಿಕೆಯಲ್ಲಿ ಫ್ರಂಟ್ ಪೇಜಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಇತರ ಸುದ್ದಿಗಳಿಗೂ, ಅಂದರೆ ಎಲ್ಲ ಸುದ್ದಿಗೂ ಸಿಗೋದಿಲ್ಲ. ಸೊ ಸಾಮಾನ್ಯವಾಗಿ ರಾಜಕೀಯ ಸಂಬಂಧಪಟ್ಟಂಥ ಸುದ್ದಿಗಳಿಗೆ ಫ್ರಂಟ್ ಪೇಜ್ ಸಿಗುತ್ತೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಎನಿ ಅದರ್ ಇವೆಂಟ್ ದಟ್ ಈಸ್ ಟೇಕನ್ ಪ್ಲೇಸ್ ಅಪ್ಲೈಸ್ ಟು ಅ ಲಾರ್ಜರ್ ನಂಬರ್ ಆಫ್ ಪಾಪ್ಯುಲೇಷನ್. ಸೊ ಫ್ರಂಟ್ ಪೇಜ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಕೊನೆ ಪೇಜ್ಗೂ ಕೆಲವು ಸಲ ಸಿಗುತ್ತೆ. ಯಾಕಂದರೆ ಲಾಸ್ಟ್ ಪೇಜ್ನಲ್ಲಿ ಸ್ಪೋರ್ಟ್ಸ್ ಪೇಜ್ ಬರುತ್ತೆ. ಸೊ ಫ್ರಂಟ್ ಪೇಜ್ ಆದಮೇಲೆ ಸ್ಪೋರ್ಟ್ಸ್ ಪೇಜು, ನೆಕ್ಸ್ಟು ಬಿಸ್ನೆಸ್ಸು ಅಥವಾ ಫೈನಾನ್ಸು ಅಥವಾ ಎಕನಾಮಿಕ್ ಪೇಜು. ಇನ್ನೊಂದು ತುಂಬ ಮುಖ್ಯವಾದ ಒಂದು ಪುಟ ಅಂದರೆ ಸಂಪಾದಕೀಯ ಪುಟ ಅಂತ ಕರಿತೀವಿ ಅಥವಾ ಎಡಿಟೋರಿಯಲ್ ಪೇಜ್ ಅಂತ ಕರಿತೀವಿ.
ಸಂಪಾದಕೀಯ ಪುಟ. ಸಂಪಾದಕೀಯ ಪುಟ ಅಥವಾ ಎಡಿಟೋರಿಯಲ್ ಪೇಜ್ನಲ್ಲಿ ಆ ನ್ಯೂಸ್ ಪೇಪರಿನ ಒಂದು ಏನಂತೀವಿ ನಿಲುವು ಅಂತ ಕರಿತೀವಲ್ವಾ. ಸೊ ದ ಸ್ಟ್ಯಾಂಡ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಎಡಿಟೋರಿಯಲ್ ಪೇಜ್. ಯೂಶ್ವಲಿ ಅದರಲ್ಲಿ ಒಪಿನಿಯನ್ ರೈಟಪ್ಸೇ ಇರುತ್ತೆ. ಈಗ ಏನು ಸುದ್ದಿ ಆಗಿರುತ್ತೆ, ಏನು ಸುದ್ದಿ ನಡೆದಿರುತ್ತೆ ಕೊಟ್ಟಿರ್ತೀವಿ ಹಿಂದಿನ ದಿನ ಅಥವಾ ಆವತ್ತಿನ ದಿನ ಏನು ಪ್ರಾಮುಖ್ಯತೆ ಹೊಂದಿರುತ್ತೆ ಸುದ್ದಿ, ಅದಕ್ಕೆ ಸಂಬಂಧಪಟ್ಟಂತೆ ಆ ದಿನಪತ್ರಿಕೆಯ ನಿಲುವು ಏನಿರುತ್ತೆ ಅದು ಪ್ರಕಟ ಆಗುತ್ತೆ. ಅದ್ರ ಜೊತೆಗೆ ಇತರ ಮುಂಚೂಣಿ ವ್ಯಕ್ತಿಗಳು ಅಥವಾ ಏನಂತೀವಿ ಪ್ರಾಮಿನೆಂಟ್ ಪೀಪಲ್ ಏನಿರ್ತಾರೆ ಅವರು ಅವರ ಅಭಿಪ್ರಾಯವನ್ನು ಕೂಡ ಅಲ್ಲಿ ದಾಖಲಿಸಲಾಗುತ್ತೆ. ಇದನ್ನು ನಾವು ಸಂಪಾದಕೀಯ ಪುಟ ಅಂತ ಕರಿತೀವಿ. ಸೊ ನ್ಯೂಸ್ ಪೇಪರ್ ಅಂತ ತಗೊಂಡ್ರೆ ಫ್ರಂಟ್ ಪೇಜ್, ಎಡಿಟೋರಿಯಲ್ ಪೇಜ್, ಬಿಸ್ನೆಸ್ ಪೇಜ್ ಮತ್ತು ಸ್ಪೋರ್ಟ್ಸ್ ಪೇಜ್ ಪ್ರಾಮಿನೆಂಟಾಗಿ ಜನ ತುಂಬ ಫಾಲೋ ಮಾಡುವಂಥ ಒಂದು ಪುಟಗಳಾಗಿರ್ತವೆ. ಬ್ರಾಡ್ಶೀಟ್ ಹೇಳಿದ್ನಲ್ಲ, ಅದು ಗಾತ್ರ ಅಷ್ಟೇ, ಸೈಜ್ ಅಷ್ಟೇ. ಬ್ರಾಡ್ಶೀಟ್ ಅಂದರೆ ಲಾರ್ಜ್ ನ್ಯೂಸ್. ಈಗ ನೀವೇನು ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಲ್ಡ್ ನೋಡ್ತೀರಾ? ಹಾಂ, ಟ್ಯಾಬ್ಲಾಯ್ಡ್ ಜರ್ನಲಿಸಮಲ್ಲಿ, ಈ ಟ್ಯಾಬ್ಲಾಯ್ಡ್ ಅಂದರೆ ಸೈಜಿಗೆ ಮಾತ್ರ ನಾವು ಹೇಳೋದು, ಬಟ್ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ನ ಯೆಲ್ಲೋ ಜರ್ನಲಿಸಮ್ ಅಂತಲೂ ಕೂಡ ಕರೀತಾರೆ. ಯೆಲ್ಲೋ ಜರ್ನಲಿಸಮ್ ಅಂದರೆ ಪೀತ ಪತ್ರಿಕೋದ್ಯಮ ಅಂತ ಕರಿತೀವಿ. ಸೊ ಯೆಲ್ಲೋ ಜರ್ನಲಿಸಮ್ ಇಸ್ ಲಿಟಲ್ ಡಿಫ್ರೆಂಟ್ ಫ್ರಮ್ ವಾಟ್ ಪಾಪ್ಯುಲರ್ ಜರ್ನಲಿಸಮ್ ವಿ ಸಿ. ಏನಂದರೆ ಯೆಲ್ಲೋ ಜರ್ನಲಿಸಮಲ್ಲಿ ಹೆಚ್ಚಾಗಿ ಇಟ್ ಕಾನ್ಸಂಟ್ರೇಟ್ ಆನ್ ದ ಪ್ರೈವೇಟ್ ಲೈಫ್ ಆಫ್ ಫೇಮಸ್ ಪೀಪಲ್. ಓಕೆ, ಅದನ್ನು ಯೆಲ್ಲೋ ಜರ್ನಲಿಸಮ್ ಅಂತ ಕರಿತೀವಿ. ಈಗ ಸಾಕಷ್ಟು ಎಲ್ಲೋ ಪೀತ ಪತ್ರಿಕೋದ್ಯಮ ಅಥವಾ ಟ್ಯಾಬ್ಲಾಯ್ಡ್ಸ್ನ ನೀವು ನೋಡಿದ್ರೆ ಆ ಮಿನಿಸ್ಟ್ರು ಅವ್ರ ಜೊತೆ ಏನೋ ಸಂಬಂಧ ಇಟ್ಕೊಂಡಿದ್ರು, ಆ ಮಿನಿಸ್ಟ್ರು ಇಷ್ಟು ದುಡ್ಡನ್ನು ಏನೋ ಅವ್ಯವಹಾರ ನಡೆಸಿದ್ದಾರೆ. ಸೊ ಅಂದರೆ ಇಟ್ ಮೇನ್ಲಿ ಫೋಕಸಸ್ ಆನ್ ದ ಪರ್ಸ್ನಲ್ ಲೈಫ್ಸ್ ಆಫ್ ಪ್ರೈವೇಟ್ ಲೈಫ್ ಆಫ್ ಫೇಮಸ್ ಪೀಪಲ್. ಯಾವುದು ಪೀತ ಪತ್ರಿಕೋದ್ಯಮ, ಬಟ್ ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅ ನ್ಯೂಸ್ ಪೇಪರ್. ದ ಸ್ಟ್ರಕ್ಚರ್ ಅಂತ ಬಂದಾಗ ಗಾತ್ರ ಅಷ್ಟೇ. ಆ ಗಾತ್ರದಲ್ಲಿ ನಮಗೆ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಅಥವಾ ಟ್ಯಾಬ್ಲಾಯ್ಡ್ ಸೈಜ್ ಬರುತ್ತೆ ಮತ್ತು ಬ್ರಾಡ್ ಶೀಟ್ ಅಂತ ಬರುತ್ತೆ. ಸೊ ಸ್ಟಾರ್ ಆಫ್ ಮೈಸೂರನ್ನ ತಗೊಂಡ್ರೆ ಇಟ್ ಡಸ್ ನಾಟ್ ಪ್ರಾಕ್ಟೀಸ್ ಯೆಲ್ಲೋ ಜರ್ನಲಿಸಮ್. ಸ್ಟಾರ್ ಆಫ್ ಮೈಸೂರ್ is it is a famous evening daily in Mysore, and the size is tabloid, but it covers almost all aspects. Okay, so idu ಒಂದು ಪತ್ರಿಕೆಯ ಸಂರಚನೆ ಆಗುತ್ತೆ. ಇಲ್ಲ, ಆಪ್ಷನಲ್ಲು ಅಂತಲೂ ಹೇಳೋಕ್ಕಾಗಲ್ಲ. ಈಗ ಆಂದೋಲನ ದಿನಪತ್ರಿಕೆ ಇದೆ, ಆಂದೋಲನ ದಿನಪತ್ರಿಕೆಯವರು ಸಂಪಾದಕೀಯ ಪುಟ ಇಟ್ಟಿಲ್ಲ, ಅವರಲ್ಲಿ ಸಂಪಾದಕೀಯ ಬರಲ್ಲ. ಸ್ಟಾರ್ ಆಫ್ ಮೈಸೂರು ಈಸ್ ಅನ್ ಈವ್ನಿಂಗ್ ಡೈಲಿ, ಇಟ್ಸ್ ಅ ಸ್ಮಾಲ್ ನ್ಯೂಸ್ ಪೇಪರ್, ಬಟ್ ಅದಕ್ಕೆ ಸಂಪಾದಕೀಯ ಇದೆ. ಅರ್ಥ ಆಗ್ತಾ ಇದೆಯಾ? ಅಂದರೆ ದಿನಪತ್ರಿಕೆಗಳು ಸಂಪಾದಕೀಯ ಇರಲೇಬೇಕು ಅನ್ನೋದು ಏನೂ ಇಲ್ಲ, ಬಟ್ most of the newspapers have editorial page and they publish their editorials. ಅವ್ರಿಗೇನು ನಿಲುವಿದೆ, ಏನು ಸ್ಟ್ಯಾಂಡ್ ತೊಗೊಳ್ತಾರೆ ಅವತ್ತಿನ ದಿನದ ಒಂದು ಮುಖ್ಯ ಸುದ್ದಿಗೆ ಸಂಬಂಧಪಟ್ಟಂತೆ ಅದನ್ನು ಪ್ರಕಟ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಬದಲಾಗ್ತಾ ಇದೆ, ಬಟ್ ಎಡಿಟೋರಿಯಲ್ ಪೇಜ್ ಆಗಲಿ ಫ್ರಂಟ್ ಪೇಜ್ ಆಗಲಿ 80 to 90% ಸೇಮ್ ಏನು ನಾವು ಸ್ಟ್ರಕ್ಚರ್ ನಾವು ಹೇಳ್ತೀವಿ ಅದನ್ನೇ ಉಳಿಸ್ಕೊಂಡಿದ್ದಾರೆ, ಯಾರು ಅಂತ ಬದಲಾಯಿಸಿ ಏನೂ ಇಲ್ಲ. So it depends on, see, sometimes people, you know, the newspapers become creative. ಸೊ ಎಷ್ಟೊಂದು ಸಲ ನಮಗೆ ಓದುಗರ ಅಟೆನ್ಷನ್ ಹಿಡಿದಿಡುವಂಥದ್ದು ಒಂದು ಚಾಲೆಂಜ್ ಆಗಿರುತ್ತೆ. ಸುದ್ದಿ ಏನೋ ಪತ್ರಿಕೆಗಳ ಮಾರಾಟ ಇಂಪಾರ್ಟೆಂಟ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿ ಪೇಜ್ ಡಿಸೈನ್ ಮಾಡಬೇಕಾಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ಹ್ಯಾಪನ್ಸ್, ಇಟ್ ಡಿಪೆಂಡ್ಸ್ ಆನ್ ದ ನ್ಯೂಸ್ ಆ್ಯಂಡ್ ದ ಫೋಟೋಗ್ರಾಫ್ಸ್ ಏನು ಸಿಕ್ಕಿರುತ್ತೆ ಅದ್ರ ಮೇಲೆ ಇರುತ್ತೆ. ಸೊ ಹಿಂಗೆ ಇರಬೇಕು, ಇದು ಇಷ್ಟೇ ಅಗಲದಲ್ಲಿ ಬರಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಸೊ ಎಷ್ಟೊಂದು ದಿನಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಫುಲ್ ಅಡ್ವರ್ಟೈಸ್ಮೆಂಟೇ ಬರುತ್ತೆ ಒಂದೊಂದು ಸಲ, ಅದ್ರ ಒಳಗಡೆ ಇನ್ನೊಂದು ಫ್ರಂಟ್ ಪೇಜ್ ಇರುತ್ತೆ ಅಲ್ವಾ. ಸೊ ಇಟ್ ಡಿಪೆಂಡ್ಸ್ ಆನ್ ಏನೋ ಲೈಕ್ ಪೇಪರ್ ಟು ಪೇಪರ್, ಇಂಡಿವಿಜುವಲ್ ನ್ಯೂಸ್ ಪೇಪರ್ ಟು ನ್ಯೂಸ್ ಪೇಪರ್, ಡಿಪೆಂಡಿಂಗ್ ಆನ್ ದಿಯರ್ ಎಡಿಟೋರಿಯಲ್ ಪಾಲಿಸೀಸ್ ಏನಿರುತ್ತೆ ಅಥವಾ ಅವ್ರ ಪ್ರಿಯಾರಿಟೀಸ್ ಏನಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಓಕೆ, ಸೊ ಇದು ದಿನಪತ್ರಿಕೆಯ ಒಂದು ಸಂರಚನೆ. ಆದರೆ ದಿನಪತ್ರಿಕೆಗಳ ಉದ್ದೇಶ ಏನು, ಏನಕ್ಕೆ ದಿನಪತ್ರಿಕೆಗಳು ಬರ್ತವೆ ಅಥವಾ ಮ್ಯಾಗಝಿನ್ಸ್ ಏನಕ್ಕೆ ಬರ್ತವೆ, ಸೊ ದಿನಪತ್ರಿಕೆಗೂ ಮ್ಯಾಗಝಿನ್ಗೂ ಏನು ಡಿಫ್ರೆನ್ಸು ಅಂತ. ಸೊ ಮ್ಯಾಗಝಿನ್ ಅನ್ನುವಂಥ ಒಂದು ಪದವನ್ನು, ಮ್ಯಾಗಝಿನ್ ಅನ್ನುವಂಥ ಒಂದು ಪದಕ್ಕೆ ಅರ್ಥ ಏನಂದರೆ ಇಟ್ಸ್ ಕಾಲ್ಡ್ ಸ್ಟೋರ್ ಹೌಸ್ ಅಂತ ಅಲ್ವಾ. ಸೊ ಈ ದಿನಪತ್ರಿಕೆಯಲ್ಲಿ ಪ್ರತಿದಿನ ದಿನಪತ್ರಿಕೆಗಳು ಬರುತ್ತೆ, ಪ್ರತಿದಿನ ಸುದ್ದಿ ಬರ್ತಾ ಹೋಗುತ್ತೆ. ಸೊ ದಿನಪತ್ರಿಕೆಯ ಒಂದು ಅವಧಿ ಏನಿದೆ ಅಥವಾ ಡ್ಯೂರೇಷನ್ ಏನಿದೆ ಅದು ಒಂದು ದಿನಕ್ಕೆ ಮಾತ್ರ. ಸೊ ನಾಳೆ ಬೆಳಗ್ಗೆಗೆ ಅದು ಸುದ್ದಿ ಹಲ್ಸೋಗುತ್ತೆ, ಅದು ಹಳೇದಾಗುತ್ತೆ, ಅದನ್ನು ಯಾರೂ ತೆಗೆದು ಕೂಡ ನೋಡಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಯು ಡೋಂಟ್ ಸ್ಟೋರ್ ನ್ಯೂಸ್ ಪೇಪರ್ಸ್ ಅಲ್ವಾ. ಸೊ ಮ್ಯಾಗಝೀನ್ಸ್ ಆರ್ ಇಟ್ಸ್ ಅ ಸ್ಟೋರ್ ಹೌಸ್ ಆ್ಯಂಡ್ ಮ್ಯಾಗಝೀನ್ಸಲ್ಲಿ ನಿಮ್ಗೆ ಹೆಚ್ಚು ನುಡಿ ಚಿತ್ರಗಳು ಸಿಗುತ್ತೆ, ಫೀಚರ್ಸ್ ಸಿಗುತ್ತೆ, ಆರ್ಟಿಕಲ್ಸ್ ಸಿಗುತ್ತೆ.
ಆ್ಯಂಡ್ ಒಪಿನಿಯನ್ಸು ಕೂಡ ಸಿಗುತ್ತೆ. ಸೊ ಮ್ಯಾಗಝಿನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಇಯರ್ಸ್. ಸೊ ಈವನ್ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಇಟ್ಟು ಯು ಕ್ಯಾನ್ ರೀವಿಸಿಟ್ ದ ಮ್ಯಾಗಝಿನ್ಸ್. ಸೊ ಮ್ಯಾಗಝಿನ್ದು ಬರವಣಿಗೆ ಶೈಲಿನೇ ಡಿಫ್ರೆಂಟ್ ಆಗಿರುತ್ತೆ, ನ್ಯೂಸ್ ಪೇಪರ್ನಲ್ಲಿ ಬರವಣಿಗೆ ಶೈಲಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಮ್ಯಾಗಝಿನ್ ಅಂತ ಬಂದಾಗ ನಾವು ಅದರಲ್ಲಿ 2 ರೀತಿ ಮ್ಯಾಗಝಿನ್ಗಳನ್ನ ವಿಂಗಡಿಸ್ತೀವಿ. ಒಂದು ಜನರಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಅಂತ ಕರಿತೀವಿ, ಅದು ಸಾಮಾನ್ಯ ಆಸಕ್ತಿ ಮ್ಯಾಗಝಿನ್ಗಳು. ಜನರಲ್ ಇಂಟ್ರೆಸ್ಟ್, ಇನ್ನೊಂದು ಸ್ಪೆಷಲ್ ಇಂಟ್ರೆಸ್ಟ್. ಸೊ ಜನರಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಅಂದರೆ ಆಲ್ಮೋಸ್ಟ್ ಎಲ್ಲ ವಯೋಮಾನದವರಿಗೂ, ಎಲ್ಲ ಸೆಕ್ಷನ್ಸ್ ಅಥವಾ ವರ್ಗದ ಜನರಿಗೂ ಕೂಡ ಏನಾದರೂ ಒಂದು ಅಂಶವನ್ನು ಕೊಡುವಂಥದ್ದು. ಈಗ ಅದನ್ನು ನಾವು ಜನರಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಅಂತೀವಿ. ಸ್ಪೆಷಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಅಂದರೆ ವಿಶೇಷವಾಗಿ ಆಯಾ ಏನಂತೀವಿ ಎಕ್ಸ್ಪರ್ಟ್ಸ್ ಇರೋ, ಫಾರ್ ಎಕ್ಸಾಂಪಲ್ ಈಗ ಸ್ಪೋರ್ಟ್ಸ್ ಮ್ಯಾಗಝಿನ್ ಇದೆ, ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರೋರು ಮಾತ್ರ ಅದನ್ನು ಹೆಚ್ಚು ನೋಡುವಂಥದ್ದು. ಫೋಟೋಗ್ರಫಿ ಮ್ಯಾಗಝಿನ್ಸ್ ಬರುತ್ತೆ, ಅಥವಾ ವಿಮೆನ್ ಅಂದರೆ ಮಹಿಳೆಯರಿಗೆ ಗೃಹ ಶೋಭಾ ಇರ್ಬೋದು, ಫೆಬಿನಾ ಇರ್ಬೋದು. ಸೊ ಇಟ್ ಈಸ್ ಕೇಟರಿಂಗ್ ಟು ದ ಸೆಪರೇಟ್ ಸೆಕ್ಷನ್ ಆಫ್ ಪೀಪಲ್ ಹೂ ಆರ್ ಮಚ್ ಓರಿಯೆಂಟೆಡ್ ಟುವರ್ಡ್ಸ್ ವಾಟ್ that magazine caters. Okay, so that is called special interest magazine. So ಮ್ಯಾಗಝೀನ್ಗಳಲ್ಲೂ ಕೂಡ ನ್ಯೂಸ್ ಪೇಪರ್ ಹೇಗೆ ಪಾಲಿಟಿಕ್ಸು, ಎಕನಾಮಿಕ್ಸು, ಅಥವಾ ಫೈನಾನ್ಸು, ಅಥವಾ ಬಿಸ್ನೆಸ್ಸು, ಸ್ಪೋರ್ಟ್ಸು, ಕಲ್ಚರು, ಮತ್ತು ಸೋಷಿಯಲ್ ಆಸ್ಪೆಕ್ಟ್ಸು, ಮತ್ತು ಲೋಕಲ್ ನ್ಯೂಸು ಎಲ್ಲವನ್ನೂ ಹೇಗೆ ಒಂದು ದಿನಪತ್ರಿಕೆ ಒಳಗೊಳ್ಳುತ್ತೋ ಅದೇ ರೀತಿ ಮ್ಯಾಗಝೀನ್ಗಳು ಕೂಡ ಜನರಲ್ ಇಂಟ್ರೆಸ್ಟ್ ಮ್ಯಾಗಝೀನ್ ಬಂದು ಎಲ್ಲವನ್ನೂ ಕೂಡ ಕವರ್ ಮಾಡಿಕೊಡುತ್ತೆ. ಮತ್ತು ಜನರಲ್ ಇಂಟ್ರೆಸ್ಟ್ ಮ್ಯಾಗಝೀನಲ್ಲಿ ನಿಮಗೆ ಪಜಲ್ಸು ಸಿಗುತ್ತೆ, ಕಾಮಿಕ್ಸ್ ಸಿಗುತ್ತೆ, ಕಾದಂಬರಿಗಳು ಕೊಡ್ತಾರೆ, ಧಾರಾವಾಹಿಗಳು ಕಂತುಗಳಲ್ಲಿ ಕೊಡ್ತಾರೆ, ಮತ್ತು ಶಾರ್ಟ್ ಸ್ಟೋರೀಸ್ ಕೊಡ್ತಾರೆ. ಸೊ ಎಲ್ಲ ವಯೋಮಾನದವ್ರಿಗೂ ಕೂಡ ಏನಾದರೂ ಒಂದು ಅಂಶವನ್ನು ಸೇರಿಸಿ ಕೊಡುವಂಥದ್ದನ್ನು ನಾವು ಜನರಲ್ ಇಂಟ್ರೆಸ್ಟ್ ಮ್ಯಾಗಝೀನ್ ಅಂತ ಕರಿತೀವಿ. ಸ್ಪೆಷಲ್ ಇಂಟ್ರೆಸ್ಟ್ ಅಂದರೆ ಒನ್ ಪರ್ಟಿಕ್ಯುಲರ್ ಏರಿಯಾ, ಒಂದು ಯಾವುದಾದ್ರೂ ಒಂದು ವಲಯವನ್ನು ತಗೊಂಡು ವಿಶೇಷ ಆಸಕ್ತಿ ಹೊಂದಿರೋರಿಗೆ ಅಂತ ಅದರಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಷನು ಅಥವಾ ಏನಂತೀವಿ ಪ್ರಾಡಕ್ಟ್ ರಿವ್ಯೂಸು ಅದನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಸೊ ಎಂಟರ್ಟೈನ್ಮೆಂಟ್ ಇಸ್ ಪಾರ್ಟ್ ಆಫ್ ಜನರಲ್ ಇಂಟ್ರೆಸ್ಟ್ ಮ್ಯಾಗಝೀನ್. ಈಗ ಸಿನಿಮಾ ಕೂಡ ಬರುತ್ತೆ, ಫಿಲ್ಮ್ ರಿವ್ಯೂಸ್ ಬರುತ್ತೆ, ಸಿನಿಮಾ ನಟ ನಟಿಯರ ಸಂದರ್ಶನ ಬರಬಹುದು. ಸೊ ಈ ರೀತಿ ಎಲ್ಲ ಅಂಶಗಳನ್ನು ಒಳಗೊಳ್ಳುವಂಥದ್ದನ್ನು ನಾವು ಜನರಲ್ ಇಂಟ್ರೆಸ್ಟ್ ಮ್ಯಾಗಝೀನ್ ಅಂತ ಕರಿತೀವಿ. ಬಟ್ ಎರಡು ನ್ಯೂಸ್ ಪೇಪರ್ ಮತ್ತು ಮ್ಯಾಗಝೀನ್ ಕಾರ್ಯಾಚರಣೆಯಲ್ಲಿ ಎರಡೂ ಕೂಡ ಅಂದರೆ ಅದರ ಉದ್ದೇಶಗಳು ಒಂದೇ ಆದ್ರೂ ಕಾರ್ಯಾಚರಣೆ ವಿಭಿನ್ನವಾಗಿರುತ್ತೆ. ದಿನಪತ್ರಿಕೆಯಲ್ಲಿ ಆತುರ ಇರುತ್ತೆ, ಯಾಕಂದರೆ ನಾಳೆ ಬೆಳಗ್ಗೆ 7 ಗಂಟೆ ಅಥವಾ 6 ಗಂಟೆ ಏನು ಟೈಮ್ ಬೌಂಡ್ ಇಟ್ಕೊಂಡಿರ್ತಾರೆ ಅಷ್ಟರೊಳಗಡೆ ಓದುಗರನ್ನು ಮನೆಗೂ ತಲುಪಿಸ್ಬೇಕು ದಿನಪತ್ರಿಕೆ. ಮ್ಯಾಗಝೀನ್ ಹಾಗಲ್ಲ. ಮ್ಯಾಗಝೀನ್ ಅನ್ನುವಂಥದ್ದು ವೀಕ್ಲಿ ಇರ್ಬೋದು, ಫೋರ್ಟ್ನೈಟ್ಲಿ ಅಂದರೆ 15 ದಿನಕ್ಕೆ ಒಂದ್ಸಲಿ ಬರ್ಬೋದು, ತಿಂಗಳಿಗೆ ಒಂದ್ಸಲಿ ಬರ್ಬೋದು, 3 ತಿಂಗಳಿಗೆ ಒಂದ್ಸಲಿನೂ ಕೂಡ ಬರ್ಬೋದು. ಸೊ ಪೀರಿಯಾಡಿಕಲ್ ಅಂತಲೂ ಕೂಡ ಹೆಸರು ಮ್ಯಾಗಝೀನ್ಗೆ ಇದೆ. ಸೊ ದಿನಪತ್ರಿಕೆ ಅನ್ನುವಂಥದ್ದು ಪ್ರತಿದಿನ ಬರಬೇಕಾಗಿರೋದ್ರಿಂದ ಆ ಕೆಲಸದಲ್ಲಿ ಆತುರತೆ ಅನ್ನುವಂಥದ್ದು ದಿನಪತ್ರಿಕೆಯಲ್ಲಿ ಕಾಣ್ತೀವಿ, ಮ್ಯಾಗಝೀನಲ್ಲಿ ಕಾಣಲ್ಲ. ಸೊ ಮತ್ತು ಎಡಿಟಿಂಗಿಗೆ ಸಂಬಂಧಪಟ್ಟಂಗೂ ಅಷ್ಟೇ, ದಿನಪತ್ರಿಕೆಯಲ್ಲಿ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಮಿಸ್ಟೇಕ್ ಆದರೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕೋ ಅಥವಾ ಇನ್ನೊಂದು ಏನಾದರೂ ಎಡಿಟಿಂಗಲ್ಲಿ ಮಿಸ್ಟೇಕ್ ಆದರೆ ಜನ ಅದನ್ನು ಇಗ್ನೋರ್ ಮಾಡ್ಬೋದು. ಆದರೆ ಮ್ಯಾಗಝೀನಲ್ಲಿ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗೋದಕ್ಕೆ ಅವಕಾಶ ಕೊಡಬಾರ್ದು, ಯಾಕಂದರೆ ಮ್ಯಾಗಝೀನ್ಗೆ ಅಷ್ಟು ಟೈಮೂ ಕೂಡ ಇರುತ್ತೆ ಅಲ್ವಾ. ಮತ್ತು ಜನ ಆರಾಮಾಗಿ ಓದುವಂಥದ್ದು ಮ್ಯಾಗಝೀನ್. ನ್ಯೂಸ್ ಪೇಪರ್ ಅಷ್ಟು ಆತುರವಾಗಿ ನೋಡ್ಕೊಂಡು ಹೋಗಲ್ಲ, ಮ್ಯಾಗಝೀನನ್ನು ಆರಾಮವಾಗಿ ನೋಡ್ತಾರೆ. ಅದರಲ್ಲಿ ಆದಷ್ಟು ಚ್ಯುತಿಗಳು, ತಪ್ಪುಗಳು, ಏನಂತೀವಿ ಫ್ಯಾಕ್ಚುಯಲ್ ಎರರ್ಸು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಂಥ ಒಂದು ಅವಶ್ಯಕತೆ ಮ್ಯಾಗಝೀನಲ್ಲಿ ಇರುತ್ತೆ. ಸೊ ಮತ್ತು ನ್ಯೂಸ್ ಪೇಪರಲ್ಲಿ ಟೈಪ್ಸ್ ಅಂತ ಬಂದಾಗ ನಾವು 2 ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಬಿಗ್ ನ್ಯೂಸ್ ಪೇಪರ್ಸ್, ಮೀಡಿಯಮ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಸ್ಮಾಲ್ ನ್ಯೂಸ್ ಪೇಪರ್ಸ್ ಅಂತ ಕರಿತೀವಿ. ಸೊ ಬಿಗ್ ನ್ಯೂಸ್ ಪೇಪರ್ಸ್ ಅಂದರೆ ಸರ್ಕ್ಯುಲೇಷನನ್ನು ಮಾನದಂಡವಾಗಿ ಇಟ್ಕೊಂಡು, ಸೊ ಸರ್ಕ್ಯುಲೇಷನ್ ಬಿಗ್, ಮೀಡಿಯಮ್, ಸ್ಮಾಲ್. ಸೊ ಸ್ಮಾಲ್ ನ್ಯೂಸ್ ಪೇಪರ್ಸ್ ಅಂದರೆ ಅಪ್ ಟು 25,000. ಓಕೆ, ಅಪ್ ಟು 25,000 ಯಾವುದು ಸರ್ಕ್ಯುಲೇಷನ್ ಇರುತ್ತೋ ಅದನ್ನು ಸ್ಮಾಲ್ ನ್ಯೂಸ್ ಪೇಪರ್ಸ್ ಅಂತ ಕರಿತೀವಿ. ಮೀಡಿಯಮ್ ನ್ಯೂಸ್ ಪೇಪರ್ಸ್ ಅಂತಂದರೆ 75,000 to 1 lakh. ಬಿಗ್ ನ್ಯೂಸ್ ಪೇಪರ್ಸ್ ಅಂದರೆ ಎಬವ್ 1 lakh. ಇದನ್ನ ಬಿಗ್ ನ್ಯೂಸ್ ಪೇಪರ್ಸ್ ಅಂತ ಕರಿತೀವಿ, ಡಿಪೆಂಡಿಂಗ್ ಆನ್ ದ ಸರ್ಕ್ಯುಲೇಷನ್. ಆಯಿತಾ? ಏನು ಎಲ್ಲ ಈಗ ಆಲ್ಮೋಸ್ಟ್ ಸ್ಟೇಟ್ ನ್ಯೂಸ್ ಪೇಪರ್ಸು, ಅಂದರೆ ರೀಜ್ನಲ್ ನ್ಯೂಸ್ ಪೇಪರ್ಸ್, ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಎಲ್ಲ ಬಿಗ್ ನ್ಯೂಸ್ ಪೇಪರ್ಸೇ. ಎಬವ್ ಪ್ರಜಾವಾಣಿ 5 ಲಕ್ಷಕ್ಕೂ ಮೇಲಿದೆ, ಜಾಸ್ತಿ ಇದೆ. ವಿಜಯವಾಣಿ, ಪ್ರಜಾವಾಣಿ ಇವೆಲ್ಲವೂ ಕೂಡ ಎಲ್ಲವೂ ಗಾತ್ರದಲ್ಲಿ ದೊಡ್ಡ, ಪ್ರಸರಣದಲ್ಲಿ ದೊಡ್ಡ ಗಾತ್ರದ ಸುದ್ದಿ ಪತ್ರಿಕೆಗಳು.
ಮತ್ತು ರೀಚ್ ಅಥವಾ ಏನಂತೀವಿ ಅದು ಕವರೇಜ್, ಅವರು ಯಾವ ಸುದ್ದಿಯನ್ನು ಅದು ಕವರ್ ಮಾಡಿಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯಾಷನಲ್, ರೀಜನಲ್ ಆ್ಯಂಡ್ ಲೋಕಲ್ ನ್ಯೂಸ್ ಪೇಪರ್ಸ್ ಅಂತ ಕರಿತೀವಿ. ನ್ಯಾಷನಲ್, ರೀಜನಲ್ ಆ್ಯಂಡ್ ಲೋಕಲ್ ನ್ಯೂಸ್ ಪೇಪರ್ಸ್ ಅಂತ ಕರಿತೀವಿ. ಸೊ ಅದು ಯಾವ ಸುದ್ದಿ, ಎಷ್ಟು ವ್ಯಾಪ್ತಿ, ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಏನು ಕವರೇಜ್ ಕೊಡುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ರೀತಿ ವಿಂಗಡಣೆಗಳನ್ನು ಕೂಡ ಮಾಡ್ಕೊಳ್ತೀವಿ. ಸೊ ಸೆಕೆಂಡ್ ಪ್ರೆಸ್ ಕಮಿಷನ್ಸಲ್ಲಿ ಫಸ್ಟ್ ಪ್ರೆಸ್ ಕಮಿಷನ್, ಸೆಕೆಂಡ್ ಪ್ರೆಸ್ ಕಮಿಷನ್ ಅಂತ ಬರುತ್ತೆ. ಅದು ನಿಮಗೆ ಬೇರೆ ತರಗತಿನಲ್ಲಿ ಅದ್ರ ಬಗ್ಗೆ ಪರಿಚಯ ಕೊಡ್ತಾರೆ. ಸೊ ಸೆಕೆಂಡ್ ಪ್ರೆಸ್ ಕಮಿಷನ್ ಏನು ಮಾಡುತ್ತೆ, 10 ರೀತಿಯ ಮ್ಯಾಗಝಿನ್ಗಳನ್ನು ವಿಂಗಡಿಸುತ್ತೆ. ಯಾವ್ದು 10 ರೀತಿಯ ಮ್ಯಾಗಝಿನ್ ಅಂತಂದರೆ, ಮೊದಲನೇದು ನ್ಯೂಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ. ಸೊ ಇಂಡಿಯಾ ಟುಡೇ, ದ ವೀಕ್, ಫ್ರಂಟ್ ಲೈನ್ ಇವೆಲ್ಲವೂ ಕೂಡ ಆ ದಿನನಿತ್ಯ ಆಗುವಂಥ ಅಥವಾ ಆ ವಾರದಲ್ಲಿ ಆಗಿರುವಂಥ ಸುದ್ದಿಗಳನ್ನು ಸೆರೆ ಹಿಡಿದು ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯುನ್ಮಾನ ಏನಂತೀವಿ ಪ್ರಚಲಿತ ವಿದ್ಯುನ್ಮಾನಗಳೇನಿರುತ್ತೆ ಅದನ್ನು ಸೆರೆ ಹಿಡಿಯುವ ಕೆಲಸವನ್ನು ಮಾಡುತ್ತೆ ನ್ಯೂಸ್ ಆ್ಯಂಡ್ ಕರೆಂಟ್ ಅಫೇರ್ಸು. ಮತ್ತು ಎರಡನೇದು ಲಿಟ್ರರಿ ಆ್ಯಂಡ್ ಕಲ್ಚರಲ್ ಮ್ಯಾಗಝಿನ್ಸ್ ಅನ್ನುವಂಥದ್ದು, ಮೂರನೇದು ಒಪಿನಿಯನ್ ಜರ್ನಲ್ಸ್, ನಾಲ್ಕನೇದು ಅಗ್ರಿಕಲ್ಚರ್ ಆರ್ ಫಾರ್ಮ್ ಜರ್ನಲ್ಸ್, ಐದನೇದು ಸೈನ್ಸ್ ಜರ್ನಲ್ಸ್, ಎಕನಾಮಿಕ್ ಆರ್ ಫೈನಾನ್ಷಿಯಲ್ ಆರ್ ಟ್ರೇಡ್ ಜರ್ನಲ್ಸ್, ಆರನೇದು, ಏಳನೇದು ವಿಮೆನ್ ಜರ್ನಲ್ಸ್, ಎಂಟನೇದು ಚಿಲ್ಡ್ರನ್ ಮ್ಯಾಗಝಿನ್ಸ್, ಒಂಬತ್ತನೇದು ಸ್ಪೋರ್ಟ್ಸ್ ಮ್ಯಾಗಝಿನ್ಸ್, ಹತ್ತನೇದು ಫಿಲ್ಮ್ ಮ್ಯಾಗಝಿನ್ಸ್ ಅನ್ನುವಂಥದ್ದು. ಬಟ್ ಇದನ್ನೇ ನಾವೇನು ಮಾಡ್ತೀವಿ, ಸ್ಪೆಷಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಮತ್ತು ಜನರಲ್ ಇಂಟ್ರೆಸ್ಟ್ ಮ್ಯಾಗಝಿನ್ ಅಂತ ಬ್ರಾಡ್ ಕ್ಯಾಟಗರಿನಲ್ಲಿ ವಿಂಗಡಣೆ ಮಾಡಿ ಹಾಕ್ತೀವಿ. ಸೊ ಇದಿಷ್ಟು ಒಂದು ದಿನಪತ್ರಿಕೆ ಅಥವಾ ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರಕ್ಚರು, ಅದರದ್ದು ಏನಂತೀವಿ ಡಿವಿಷನ್ನು ಅಥವಾ ಟೈಪ್ಸ್ ಅಂತ ನೋಡಿದ್ವಿ. ಸೊ ನೆಕ್ಸ್ಟ್ ಏನು ನೋಡ್ಬೋದು ಅಂತಂದರೆ ಮಾಲೀಕತ್ವ ಹೇಗಿರುತ್ತೆ ಅಥವಾ ಒಳಗಡೆ ಆರ್ಗನೈಸೇಷನಲ್ಲಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ಈಗ ದಿನ ಸುದ್ದಿ ಪತ್ರಿಕೆ ಬರುತ್ತೆ, ಅದನ್ನು ನೋಡ್ತೀವಿ, ಮ್ಯಾಗಝಿನ್ ಬರುತ್ತೆ, ನೋಡ್ತೀವಿ, ಓದ್ತೀವಿ. ಆದರೆ ಅದು ಹೇಗೆ ತಯಾರಾಗುತ್ತೆ, ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿಗಳಿರುತ್ತೆ ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೋದು ನಮಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ಅಗತ್ಯ ಇದೆ. ಸೊ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಬಂದಾಗ ಒಂದು ನ್ಯೂಸ್ ಪೇಪರ್ ಆಗಲಿ ಮ್ಯಾಗಝಿನ್ ಆಗಲಿ ಅಂದರೆ ನಂಬರ್ ಆಫ್ ಹ್ಯೂಮನ್ ರಿಸೋರ್ಸಲ್ಲಿ ವ್ಯತ್ಯಾಸ ಇರುತ್ತೆ, ಬಟ್ ಆಲ್ಮೋಸ್ಟ್ ಸ್ಟ್ರಕ್ಚರ್ ಇಸ್ ಸೇಮ್, ಒಂದೇ ಸ್ಟ್ರಕ್ಚರ್ ಇರುವಂಥದ್ದು. ಸೊ ಬಿಡುವು ಜಾಸ್ತಿ ಸ್ವಲ್ಪ ಮ್ಯಾಗಝಿನ್ ಅವ್ರಿಗಿದ್ರೆ ನ್ಯೂಸ್ ಪೇಪರ್ನವ್ರು ಆತುರವಾಗಿ ಕೆಲಸ ಮಾಡಬೇಕಾಗತ್ತೆ. ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಬಂದಾಗ ಓನರ್ ಆರ್ ಪಬ್ಲಿಷರ್ ಅಂತ ಕರಿತೀವಿ. ಪಬ್ಲಿಷರ್ ಕೆಳಗಡೆ 2 ಸೆಕ್ಷನ್ ಬರುತ್ತೆ. ಇದು ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಅಥವಾ ಸಂಪಾದಕೀಯ ವಿಭಾಗ, ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್. ಈ ಕಡೆ ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಅಥವಾ ವ್ಯವಹಾರ ವಿಭಾಗ ಅಂತ ಕರಿತೀವಿ. ಸೊ ಎಡಿಟೋರಿಯಲ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಎಡಿಟರ್ ಇನ್ ಚೀಫ್ ಅಥವಾ ಎಡಿಟರ್ ಮುಖ್ಯಸ್ಥ ಆಗಿರ್ತಾರೆ. ಎಡಿಟರ್ ಕೆಳಗಡೆ ಅಸಿಸ್ಟೆಂಟ್ ಎಡಿಟರ್ ಇರ್ತಾರೆ. ಅಸಿಸ್ಟೆಂಟ್ ಎಡಿಟರ್ ಸಬ್ ಎಡಿಟರ್, ಬನ್ನಿ, ಸಬ್ ಎಡಿಟರ್, ಕರೆಸ್ಪಾಂಡೆಂಟ್ಸ್, ರಿಪೋರ್ಟರ್ಸ್, ಈ ರೀತಿ ಇರ್ತಾರೆ. ಇದು ಮೇಜರ್. ಈಗ ಪ್ರತಿಯೊಂದು ಸಣ್ಣ ನ್ಯೂಸ್ ಪೇಪರು, ಮೀಡಿಯಂ ನ್ಯೂಸ್ ಪೇಪರು ಅಥವಾ ಬಿಗ್ ನ್ಯೂಸ್ ಪೇಪರ್ಗೆ ಹೋದಾಗ ಸೊ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಅಥವಾ ನ್ಯೂಸ್ ಪೇಪರ್ ಟು ನ್ಯೂಸ್ ಪೇಪರು ಸ್ಟ್ರಕ್ಚರು ಸ್ವಲ್ಪ ಮಟ್ಟಿಗೆ ಬದಲಾದರೂ ಡೆಸಿಗ್ನೇಷನ್ಸ್ ಆ್ಯಂಡ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಬಿ ಸೇಮ್. ಈಗ ಸಣ್ಣ ಪತ್ರಿಕೆ ತೊಗೊಂಡ್ರೆ ಒಬ್ಬರೇ 2-3 ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಒಂದು ದೊಡ್ಡ ಗಾತ್ರದ ಅಥವಾ ಲಾರ್ಜ್ ನ್ಯೂಸ್ ಪೇಪರ್ಸ್ನ ತೊಗೊಂಡ್ರೆ ಅಲ್ಲಿ ಅವರಿಗೆ ಬಂಡವಾಳ ಹೆಚ್ಚಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಹ್ಯೂಮನ್ ರಿಸೋರ್ಸು ಹೆಚ್ಚಾಗಿ ತೊಗೊಳ್ಳುವಂಥ ಒಂದು ಶಕ್ತಿ ಕೂಡ ಇರುತ್ತೆ. ಸೊ ದೇ ವಿಲ್ ಹ್ಯಾವ್ ಡಿಫ್ರೆಂಟ್ ಪರ್ಸನಲ್ ಫಾರ್ ಡಿಫ್ರೆಂಟ್ ಏರಿಯಾಸ್. ಸೊ ಇದೇ ರೀತಿ ಈ ಎಡಿಟರ್ ಕೆಳಗಡೆ ಇದಿಷ್ಟು ಸೆಟ್ ಆಫ್ ಪೀಪಲ್ ವಿಲ್ ಕಮ್ ಫಾರ್ ಡಿಫ್ರೆಂಟ್ ಏರಿಯಾಸ್. ಈಗ ಪೊಲಿಟಿಕಲ್ ನ್ಯೂಸಿಗೆ ಸೆಪ್ರೇಟ್ ಇರ್ತಾರೆ, ಪೊಲಿಟಿಕಲ್ ನ್ಯೂಸು, ಬಿಸ್ನೆಸ್ ನ್ಯೂಸು, ಸ್ಪೋರ್ಟ್ಸ್ ನ್ಯೂಸು,
ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಟ್ಸೆಟ್ರಾ. ಈ ರೀತಿ ಒಂದೊಂದು ವಲಯಕ್ಕೂ ಕೂಡ ಒಂದೊಂದು ಏರಿಯಾಗೂ ಕೂಡ ಅವರವರ ಏನಂತೀವಿ ಅವರ ದಿನಪತ್ರಿಕೆಯ ಒಂದು ಶಕ್ತಿಯ ಅಥವಾ ಸಾಮರ್ಥ್ಯದ ಮೇರೆಗೆ ಹೆಚ್ಚು ಹೆಚ್ಚು ಮಾನವ ಸಂಪನ್ಮೂಲಗಳನ್ನು ಕೂಡ ಅವರು ಹೈರ್ ಮಾಡ್ಕೊಂಡಿರ್ತಾರೆ. ಸೊ ಈ ರಿಪೋರ್ಟರ್ಸ್ ಅಲ್ಲದೆ ಸ್ಟ್ರಿಂಜರ್ಸ್ ಅಂತ ಕೂಡ ಕೆಲವು ನ್ಯೂಸ್ ಪೇಪರ್ಸಲ್ಲಿ ಇರ್ತಾರೆ. ಸ್ಟ್ರಿಂಜರ್ಸ್ ಅಂತಂದರೆ ಅವ್ರಿಗೆ ಸಂಬಳ ಅಂತ ನಿಗದಿಪಡಿಸಲಾಗಿರಲ್ಲ. ಅವ್ರಿಗೇನು ಮಾಡ್ತಾರೆ ಅಂದರೆ ಅವ್ರದ್ದು ಏನು ಸುದ್ದಿ ಕೊಡ್ತಾರೆ ಅದು ಪಬ್ಲಿಷ್ ಆದಾಗ ಎಷ್ಟು ಪದಗಳಿರುತ್ತೋ ಆ ಪದಗಳ ಬೇಸಿಸ್ ಮೇಲೆ ಅವ್ರಿಗೆ ಪೇಮೆಂಟ್ ಮಾಡಿಕೊಡುವಂಥದ್ದು. ಸೊ ಓನ್ಲಿ ವೆನ್ ದ ನ್ಯೂಸ್ ಇಸ್ ಪಬ್ಲಿಷ್ಡ್ ದೇ ವಿಲ್ ಗೆಟ್ ಪೇಮೆಂಟ್. ಸೊ ಯೂಶಲಿ ದೇ ವಿಲ್ ಬಿ ಇನ್ ಅಟ್ ತಾಲೂಕ್ ಲೆವೆಲ್ ಅಥವಾ ಏನಂತೀವಿ ಕೆಲವು ಜಿಲ್ಲೆಗಳಲ್ಲಿ ಎಲ್ಲಿ ಎಡಿಷನ್ಸ್ ಇರಲ್ಲ ಅಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವರು ಕರೆಸ್ಪಾಂಡೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ, ಅವ್ರನ್ನ ರಿಪೋರ್ಟರ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಯೂಶಲಿ ಅವರು ಏನಂತೀವಿ ಮುಕ್ತವಾಗಿ ಬೇರೆ ಇತರ ಕೆಲಸಗಳನ್ನು ಮಾಡಿಕೊಂಡು ಎಕ್ಸ್ಟ್ರಾ ವರ್ಕ್. ಇನ್ಫಾರ್ಮರ್ ಅಂದರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಲ್ಯಾಂಗ್ವೇಜ್ ಆಗುತ್ತೆ. ಓಕೆ. ಸೊ ಆಲ್ಮೋಸ್ಟ್ ಸ್ಟ್ರಿಂಜರ್ ಅಂದರೆ ದೇ ಗಿವ್ ನ್ಯೂಸ್, ಅವರು ಸುದ್ದಿನೇ ಕೊಡ್ತಾರೆ, ಆದರೆ ಆ ಸುದ್ದಿ ಪ್ರಕಟ ಆದರೆ ಮಾತ್ರ ಅವ್ರಿಗೆ ಪೇಮೆಂಟ್ ಇರುತ್ತೆ. ಓಕೆ. ಸೊ ಈ ರೀತಿ ಕೆಲವು ಡೆಸಿಗ್ನೇಷನ್ಸ್ ಇರುತ್ತೆ. ಸೊ ಎಡಿಟರ್ ಇಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಎಡಿಟೋರಿಯಲ್ ಡಿಪಾರ್ಟ್ಮೆಂಟನ್ನು ಹಾರ್ಟ್ ಆಫ್ ನ್ಯೂಸ್ ಪೇಪರ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಎಲ್ಲ ಓದುವಂಥ ಏನು ಸುದ್ದಿ ಅಥವಾ ನುಡಿಚಿತ್ರ ಅಥವಾ ಲೇಖನಗಳೇನಿದೆ ಅದು ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ಗೆ ಬರುವಂಥದ್ದು. ಸೊ ಆಲ್ ರೀಡಿಂಗ್ ಮೆಟೀರಿಯಲ್ಸ್ ಆರ್ ಪೋರ್ಡ್ ಇನ್ ಆ್ಯಂಡ್ ಸಾರ್ಟೆಡ್ ಔಟ್ ಆ್ಯಂಡ್ ಅಸೆಂಬಲ್ಡ್ ಇನ್ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್. ಫೀಚರ್ಸ್ ಇರ್ಬೋದು, ಕಾಮೆಂಟ್ಸ್ ಇರ್ಬೋದು, ಕಾಲಮ್ಸ್ ಇರ್ಬೋದು, ಎಡಿಟೋರಿಯಲ್ಸ್ ಇರ್ಬೋದು, ನ್ಯೂಸ್ ಇರ್ಬೋದು, ಎಲ್ಲವೂ ಕೂಡ ಸಂಪಾದಕೀಯ ವಿಭಾಗಕ್ಕೆ ಬರುತ್ತೆ. ಸಂಪಾದಕೀಯ ವಿಭಾಗದಲ್ಲಿ ಎಡಿಟರ್ ಆಗಿರುವಂಥವರು ಅದನ್ನು ಆಯಾ ವಲಯ ಅಥವಾ ಆಯಾ ಸೆಕ್ಷನ್ ಹೆಡ್ ಯಾರಿರ್ತಾರೆ ಅವರಿಗೆ ವಹಿಸಲಾಗುತ್ತೆ ಕೆಲಸವನ್ನು. ಇನ್ನು ರಿಪೋರ್ಟರ್ಸ್ ಇಲ್ಲಿ ಅಸಿಸ್ಟೆಂಟ್ ಎಡಿಟರ್ ವಿಲ್ ಅಸಿಸ್ಟ್ ಎಡಿಟರ್ ವಿತ್ ರಿಗಾರ್ಡ್ ಟು ಡಿಫ್ರೆಂಟ್ ಸೆಲೆಕ್ಷನ್ ಆಫ್ ನ್ಯೂಸ್ ಇರ್ಬೋದು, ಸೆಲೆಕ್ಷನ್ ಆಫ್ ಫೋಟೋಗ್ರಾಫ್ಸು, ಇದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಸಬ್ ಎಡಿಟರ್ ಈಸ್ ಅ ಪರ್ಸನ್ ಹೂ ವೆಟ್ಸ್ ದ ನ್ಯೂಸ್ ರಿಪೋರ್ಟ್. ಅಂದರೆ ಈಗ ರಿಪೋರ್ಟರ್ಸ್ ಹೊರಗಡೆ ಹೋಗಿರ್ತಾರೆ, ಈಗ ಬೀಟ್ಸ್ ಅಂತ ಅಸೈನ್ ಮಾಡಿರ್ತಾರೆ. ಬೀಟ್ ರಿಪೋರ್ಟಿಂಗ್ ಅಂತಂದರೆ ಕೋರ್ಟ್ಸು, ಪೊಲೀಸ್ ಸ್ಟೇಷನ್ನು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು, ಈ ರೀತಿ ಎವ್ರಿ ಡೇ ಬೀಟ್ ಹಾಕುವಂಥದ್ದು ಅಥವಾ ಒಂದು ವಿಸಿಟ್ ಕೊಡುವಂಥದ್ದು. ಏನು ಹೊಸದು ವಿಷಯ ಇದೆ, ಸುದ್ದಿ ಇದೆ, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಇಂಥ ಕಡೆ ಏನು ಸುದ್ದಿ ಮಾಡಬಹುದು ಅಂಥ ವಿಷಯವನ್ನು ಸಂಗ್ರಹಿಸ್ತಾರೆ. ಅದನ್ನು ರಿಪೋರ್ಟ್ ಕೂಡ ಮಾಡ್ತಾರೆ. ಎಷ್ಟೋ ಸಲ ರಿಪೋರ್ಟರ್ಸು ವಾಪಸ್ಸು ಅವರ ಸುದ್ದಿ ಆಫೀಸಿಗೆ ಬಂದು ರಿಪೋರ್ಟ್ ಮಾಡುವಂಥದ್ದು ಇದೆ, ರಿಪೋರ್ಟ್ ಬರೆಯೋಂಥ ಕೆಲಸ ಇದ್ದರೆ ಎಷ್ಟೋ ಸಲ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸಬ್ ಎಡಿಟರ್ ವಿಲ್ ಟೇಕ್ ನೋಟ್ಸ್. ಸಬ್ ಎಡಿಟರ್ ಅದನ್ನು ಸುದ್ದಿ ತೊಗೊಂಡು ಯಾವುದೇ ಫ್ಯಾಕ್ಚುಯಲ್ ಎರರ್ಸ್ ಇಲ್ಲದೆ ಇರೋ ಥರ, ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇಲ್ಲದೆ ಇರೋ ಥರ, ಏನಾದರೂ ಅಂಕಿಅಂಶಗಳು ಅಥವಾ ಹೆಸರುಗಳನ್ನು ಕ್ರಾಸ್ ಚೆಕ್ ಮಾಡುವಂಥದ್ದು, ಈ ಎಲ್ಲ ಕೆಲಸವನ್ನು ಸಬ್ ಎಡಿಟರ್ಸು ಮಾಡ್ತಾರೆ. ಸೊ ಸಬ್ ಎಡಿಟರ್ ಜವಾಬ್ದಾರಿ ತುಂಬ ಜಾಸ್ತಿ ಇದೆ. ಅಂದರೆ ಹೆಚ್ಚು ಕೆಲಸ ಸುದ್ದಿಗೆ ಸಂಬಂಧಪಟ್ಟಂತೆ ಮಾಡುವಂಥವರು ಸಬ್ ಎಡಿಟರ್ಸ್ ಆಗಿರ್ತಾರೆ. ಸೊ ಡಿಸಿಷನ್ ಮೇಕಿಂಗ್ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಹೆಡ್ದೇ ಆದ್ರೂ ಕೆಲಸ ಹೆಚ್ಚು ಬರುವಂಥದ್ದು ಡೆಸ್ಕಲ್ಲಿ ಕೆಲಸ ಮಾಡುವಂಥವರು ಸಬ್ ಎಡಿಟರ್ಸ್ ಆಗಿರ್ತಾರೆ. ಸೊ ಕರೆಸ್ಪಾಂಡೆಂಟ್ಸ್ ಅಂದರೆ ದೇ ಆರ್ ಪ್ಲೇಸ್ಡ್ ಇನ್ ಇಂಪಾರ್ಟೆಂಟ್ ಸಿಟೀಸ್. ಈಗ ಒಂದು ನ್ಯಾಷನಲ್ ನ್ಯೂಸ್ ಪೇಪರ್ ಇದೆ ಅಂತಂದರೆ ವಿವಿಧ ಏನು ಪ್ರಾಮಿನೆಂಟ್ ಡಿಸ್ಟ್ರಿಕ್ಟ್ಸ್ ಇರುತ್ತೆ ಅಥವಾ ರೀಜನ್ಸ್ ಇರುತ್ತೆ, ಝೋನ್ಸ್ ಇರುತ್ತೆ, ಅಲ್ಲಿ ಒಬ್ಬೊಬ್ಬರು ಕರೆಸ್ಪಾಂಡೆಂಟ್ಸನ್ನು ನೇಮಕ ಮಾಡಿರ್ತಾರೆ. ಸೊ ಆ ರೀಜನಲ್ಲಿ ನಡೆಯುವಂಥ ಏನು ಇಂಪಾರ್ಟೆಂಟ್ ಘಟನೆಗಳು ಅಥವಾ ವ್ಯಕ್ತಿಗಳು ಏನು ಹೇಳಿಕೆ ಕೊಡ್ತಾರೆ ಅದನ್ನು ಅವರು ರಿಪೋರ್ಟ್ ಮಾಡಿ ಕೊಡುವಂಥ ಒಂದು ಜವಾಬ್ದಾರಿಯನ್ನು ಕರೆಸ್ಪಾಂಡೆಂಟ್ಸ್ಗೆ ಕೊಟ್ಟಿರ್ತಾರೆ. ಸೊ ಇದು ಯೂಶಲಿ ನ್ಯಾಷನಲ್ ನ್ಯೂಸ್ ಪೇಪರ್ಸ್ ಮಾತ್ರ ಕರೆಸ್ಪಾಂಡೆಂಟ್ಸನ್ನು ಹೊಂದುವಂಥದ್ದು. ಕೆಲವು ಸ್ಟೇಟ್ ನ್ಯೂಸ್ ಪೇಪರ್ಸ್ ಕೂಡ ಕರೆಸ್ಪಾಂಡೆಂಟ್ಸ್ನ ಇಟ್ಕೊಂಡಿರ್ತಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಲೋಕಲ್ ನ್ಯೂಸ್ ಪೇಪರ್ಸ್ ಆರ್ ಸ್ಮಾಲ್ ನ್ಯೂಸ್ ಪೇಪರ್ಸ್ ಬಿಕಾಸ್ ಆಫ್ ಮೇನ್ ಥಿಂಗ್ ಏನಂದರೆ ಬಜೆಟ್ ಇಶ್ಯೂಸ್ ಅಥವಾ ಅವ್ರಿಗೆ ಏನಂತೀವಿ ಬಂಡವಾಳದ ಕೊರತೆ ಇರೋದ್ರಿಂದ ಹೆಚ್ಚು ಮಾನವ ಸಂಪನ್ಮೂಲವನ್ನು ಅವರು ಹೈರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. So as I said, sub-editor is the backbone of newspaper or magazine. He edits the copy, writes headline, he ensures accuracy and attractiveness of that writing. So ಓದುಗರು ಓದಬೇಕು ಚೆನ್ನಾಗಿ. ಅಂದರೆ ಈಗ ಇರೋದನ್ನು ಅಥವಾ ಈವನ್ ಪ್ರೆಸೆಂಟೇಷನ್ ನೀಟಾಗಿಲ್ಲ ಅಂದ್ರೂ ಯಾರೂ ಓದೋಕ್ಕಾಗಲ್ಲ. ಅಷ್ಟು ಅಂದರೆ ಈವನ್ ಓದುಗರು ಪೇಪರ್ ಹಿಂಗೆ ಇಟ್ಕೊಂಡ್ರೆ ಯಾವ ಕಡೆ ಫಸ್ಟ್ ಕಣ್ಣು ಹಾಯಿಸ್ತಾರೆ ಅನ್ನೋದ್ರ ಮೇಲೂ ರಿಸರ್ಚ್ ಆಗುತ್ತೆ.
ಸೊ ಬೇಸ್ಡ್ ಆನ್ ದ್ಯಾಟ್ ದ ಇಂಪಾರ್ಟೆಂಟ್ ನ್ಯೂಸ್ ಇಸ್ ಪ್ಲೇಸ್ಡ್ ಇನ್ ದ್ಯಾಟ್ ಸ್ಪೇಸ್. ಸೊ ಹಾಗಾಗಿ ಒಂದು ಸುದ್ದಿ ಬರೀಬೇಕು ಅಂತಂದರೆ ಅದು ಕಂಪ್ಲೀಟ್ಲಿ ಇಟ್ ಹ್ಯಾಸ್ ಟು ಬಿ ಅಕ್ಯುರೇಟ್, ಇಟ್ ಹ್ಯಾಸ್ ಟು ಬಿ ಅಟ್ರಾಕ್ಟಿವ್ ಆಲ್ಸೋ ಇನ್ ಇಟ್ ಕಮ್ಸ್ ಟು ರೈಟಿಂಗ್. ಆಲ್ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಆ್ಯಂಡ್ ಏನು ಬರೆದಿರ್ತಾರೆ ಅದನ್ನು ಕ್ರಾಸ್ ಚೆಕ್ ಮಾಡುವಂಥ ಜವಾಬ್ದಾರಿ ಕೂಡ ಸಬ್ ಎಡಿಟರ್ಸ್ಗೆ ಇರುತ್ತೆ. ಸೊ ಇದು ರಿಪೋರ್ಟರ್ಸ್ ಬಂದು ಒನ್ಸ್ ಅಗೇನ್ ಡಿಪೆಂಡಿಂಗ್ ಆನ್ ದ ನ್ಯೂಸ್ ಪೇಪರ್ ಸೈಜ್, ರಿಪೋರ್ಟರ್ಸ್ ಒಬ್ಬೊಬ್ಬರು ಒಂದೊಂದು ಸೆಕ್ಷನ್ಗೆ ಇರ್ತಾರೆ. ಪೊಲಿಟಿಕಲ್ ರಿಪೋರ್ಟರ್ ಬೇರೆ ಇರ್ತಾರೆ, ಕ್ರೈಮ್ ರಿಪೋರ್ಟರ್ ಬೇರೆ ಇರ್ತಾರೆ, ಫೈನಾನ್ಷಿಯಲ್ ಅಥವಾ ಬಿಸ್ನೆಸ್ ರಿಪೋರ್ಟರ್ ಬೇರೆ ಇರ್ತಾರೆ. ಸೊ ಈ ರೀತಿ ಒಂದೊಂದು ದಿನಪತ್ರಿಕೆಗೂ ಅವರದೇ ಆದ ಒಂದು ವ್ಯವಸ್ಥೆಯಲ್ಲಿ ರಿಪೋರ್ಟರ್ಸ್ ಬೇರೆ ಬೇರೆಯವರು ಇರ್ತಾರೆ. ಅವರಿಗೆ ಬೀಟ್ ಅಸೈನ್ಮೆಂಟ್ಸ್ ಆಗಿರುತ್ತೆ. ಹಿಂದಿನ ದಿನ ಅವ್ರಿಗೆಲ್ರಿಗೂ ನಾಳೆ ಏನು ಈವೆಂಟ್ಸ್ ಇರುತ್ತೆ ಅದು ಪ್ರೆಸ್ ರಿಲೀಸ್ ಬಂದಿರುತ್ತೆ, ಇನ್ವಿಟೇಷನ್ಸ್ ಬಂದಿರುತ್ತೆ, ಕರೆ ಮಾಡಿ ಇನ್ಫಾರ್ಮ್ ಮಾಡಿರ್ತಾರೆ ನಮ್ದು ಈ ಥರ ಇದೆ ಅಂತ. ಪ್ರೆಸ್ ಕಾನ್ಫರೆನ್ಸಸ್ಗೆ ಇನ್ವೈಟ್ ಬಂದಿರುತ್ತೆ. ಸೊ ದೇ ಹ್ಯಾವ್ ಟು ಅಟೆಂಡ್ ದ ಪ್ರೆಸ್ ಕಾನ್ಫರೆನ್ಸ್, ದೇ ಹ್ಯಾವ್ ಟು ವಿಸಿಟ್ ದ ಪ್ಲೇಸ್ ವೇರ್ ದ ಇನ್ಸಿಡೆಂಟ್ ಆರ್ ದ ಇವೆಂಟ್ ಇಸ್ ಟೇಕಿಂಗ್ ಪ್ಲೇಸ್. ಅಲ್ಲಿ ಯಾರು ಪ್ರಾಮಿನೆಂಟ್ ವ್ಯಕ್ತಿ ಇರ್ತಾರೆ ಅಥವಾ ಸ್ಪೀಚ್ ಇರುತ್ತೆ, ಮೇನ್ ಸ್ಪೀಚು, ದೇ ಹ್ಯಾವ್ ಟು ಟೇಕ್ ಡೌನ್ ನೋಟ್ಸ್ ತೊಗೊಂಡು ಅಥವಾ ರೆಕಾರ್ಡಿಂಗ್ ಮಾಡಿಕೊಂಡು, ಇಫ್ ಇಟ್ ಈಸ್ ಎನ್ ಎಲೆಕ್ಟ್ರಾನಿಕ್ ಮೀಡಿಯಾ ದೇ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ರೈಟ್ ದ ನ್ಯೂಸ್. ಸೊ ರಿಪೋರ್ಟರ್ಸ್ ಕೆಲಸ ಇದಿಷ್ಟಿದ್ರೆ ಅವ್ರು ಬರೆಯುವ ರಿಪೋರ್ಟನ್ನು ಸಬ್ ಎಡಿಟರ್ ಇನ್ಫಾರ್ಮೇಷನಿಗೆ ಗ್ರಾಮರ್ಗೆ ಕ್ರಾಸ್ ಚೆಕ್ ಮಾಡ್ತಾರೆ. ಅಲ್ಟಿಮೇಟ್ಲಿ ದ ಎಡಿಟರ್ ಡಿಸೈಡ್ಸ್ ವಿಚ್ ನ್ಯೂಸ್ ಟು ಗೋ ಇನ್ ವಿಚ್ ಪೇಜ್. ಆಯಿತಾ, ಯಾವ ಪುಟಕ್ಕೆ ಯಾವ ಸುದ್ದಿ ಹೋಗಬೇಕು, ಎಲ್ಲಿ ಮೇಲೆ ಇರಬೇಕಾ ಕೆಳಗಿರಬೇಕಾ, ಯಾವ ಕಾರ್ನರಲ್ಲಿ ಇರಬೇಕು, ಎಷ್ಟು ಕಾಲಮ್ ಸ್ಪೇಸ್ ಕೊಡಬೇಕು, ಇದೆಲ್ಲವೂ ಕೂಡ ಎಡಿಟರು ಡಿಸೈಡ್ ಮಾಡ್ತಾರೆ. ಸೊ ಬಿಫೋರ್ ದಿಸ್ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್, ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ನಲ್ಲ, ಬಿಸ್ನೆಸ್ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಬಂದು ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್. ಸೊ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟು ಮತ್ತು ಎಡಿಟೋರಿಯಲ್ ಡಿಪಾರ್ಟ್ಮೆಂಟು ದೇ ಹ್ಯಾವ್ ಟು ವರ್ಕ್ in coordination. Not only advertising and business department, any section for that matter in the newspaper organization, they have to have coordination with the heads of other departments. So ಏನಾಗುತ್ತೆ, ಈಗ ಒಂದು ದಿನಪತ್ರಿಕೆ ಬೇಕು, ದಿನಪತ್ರಿಕೆ ಇದೆ, ನಾನು ಆಗಲೇ ಒಂದು ನಿಮಗೆ ತೋರಿಸಿದೆ, ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಸ್ಪೇಸ್ ಇರುತ್ತೆ ಅಲ್ವಾ. ಸೊ ಈ ಅಡ್ವರ್ಟೈಸ್ಮೆಂಟ್ ಸ್ಪೇಸಲ್ಲಿ ಅಡ್ವರ್ಟೈಸ್ಮೆಂಟ್ ಇದೆಯಾ ಇಲ್ವಾ ಅಂತ ಹಿಂದಿನ ದಿವಸನೇ ನಮಗೆ ಗೊತ್ತಾಗಬೇಕು, ಎಡಿಟೋರಿಗೆ ಗೊತ್ತಾಗಬೇಕು. ಅಲ್ಲಿ ಏನು ಸುದ್ದಿ ಬರಬಾರ್ದು, ಆ ಜಾಗ ಅಷ್ಟಾಗಲ ಖಾಲಿ ಇಟ್ಟಿರಬೇಕು. ಸೊ ದ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್ ವಿಲ್ ಇನ್ಫಾರ್ಮ್ ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್, ದ ಎಡಿಟರ್ ಎಸ್ಪೆಷಲಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಇಂಥ ಪೇಜ್ಗೆ ಇಂಥ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅಷ್ಟು ಜಾಗ ಬೇಕು. ಓಕೆ, ಸೊ ಇಷ್ಟು ಜಾಗ ಅಲ್ಲಿ ಬಿಟ್ಟಿರ್ತಾರೆ. ಸೊ ಉಳಿದ ಜಾಗ ಏನಿರುತ್ತೆ, ಅಡ್ವರ್ಟೈಸ್ಮೆಂಟ್ ಸೆಕ್ಷನ್ ಅಥವಾ ಅಡ್ವರ್ಟೈಸ್ಮೆಂಟ್ಗೆ ಜಾಗ ತೆಗೆದು ಉಳಿದ ಜಾಗದಲ್ಲಿ ದ ಎಡಿಟರ್ ಹ್ಯಾಸ್ ಟು ಡಿಸೈಡ್ which news has to go in which place. So it is always a challenge for the editor or a newspaper organization to strike a balance between news and advertisements. ಈಗ ಕೇವಲ ದಿನಪತ್ರಿಕೆ ಮಾರಾಟ ಮಾಡಿ ಯಾವುದೇ ಪತ್ರಿಕೆ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ದಿನಪತ್ರಿಕೆ ಮುದ್ರಣಗೊಳ್ಳುವ ಕಾಗದ ಇದೆಯಲ್ಲ, ಆ ಕಾಗದದ ಕಾಸ್ಟೇ ತುಂಬ ಜಾಸ್ತಿ ಇರುತ್ತೆ, ಕಾಸ್ಟ್ಲಿ ಇರುತ್ತೆ. ಓಕೆ, ಸೊ ಏನು ಮಾಡಬೇಕು, ನಮಗೆ ಹೆಚ್ಚು ಓದುಗರು ಬೇಕು. ನಮಗೆ ಓದುಗರನ್ನು ಇನ್ಕ್ರೀಸ್ ಮಾಡಬೇಕು ಅಂದಷ್ಟು ನಮ್ಗೆ ನಂಬರ್ ಆಫ್ ಕಾಪೀಸು ಜಾಸ್ತಿ ಬೇಕು. ನಂಬರ್ ಆಫ್ ಕಾಪೀಸ್ ಜಾಸ್ತಿ ಬೇಕು ಅಂದರೆ ನಾನು ಪೇಪರ್ ಜಾಸ್ತಿ ಕೊಂಡ್ಕೋಬೇಕು. ಸೊ ಈಗ ನಾನು ಒಂದು ನ್ಯೂಸ್ ಪೇಪರ್ಗೆ 2 ರೂಪಾಯಿ 3 ರೂಪಾಯಿ ಕೊಟ್ಟರೆ, ನಂದು 25,000 ಬೇಡ 5 ಲಕ್ಷ 6 ಲಕ್ಷ ಕಾಪಿ ನಾನು ಮಾರ್ತೀನಿ ಅಂದರು, ಇಂಟು 3 ರೂಪೀಸ್. ಅದು ಬರುವ ದುಡ್ಡು ನನ್ನ ಸಿಬ್ಬಂದಿಗೆ ಸಂಬಳ ಕೊಟ್ಟು, ನಾನು ಇನ್ಫ್ರಾಸ್ಟ್ರಕ್ಚರ್ ಮೇಂಟೈನ್ ಮಾಡಿ, ನನ್ನ ಮೆಷಿನರಿ ಕಾಸ್ಟ್ ಮೇಂಟೈನ್ ಮಾಡಿ, ಪೇಪರ್ ಕೊಂಡ್ಕೊಂಡು ನನ್ನ ಪೇಪರ್ ಜಾಸ್ತಿ ದಿವಸ ಬದುಕೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಏನು ಮಾಡ್ತಾರೆ ಸುದ್ದಿ ಪತ್ರಿಕೆಯವರು ಅಥವಾ ಮಾಧ್ಯಮದವರು ಅಂದರೆ ದೇ ಡಿಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್ಸ್. ಹಾಗಂತ ನಾವು ಬರೀ ಜಾಹೀರಾತೆ ಕೊಟ್ಟರೆ ಓದುಗರು ಓದಲ್ಲ. ಸುದ್ದಿನೂ ಕೊಡಬೇಕು, ಸುದ್ದಿದಲ್ಲಿ ಮೌಲ್ಯನೂ ಇರಬೇಕು. ನಾವು ಕೊಡುವಂಥ ಒಪಿನಿಯನ್ ರೈಟಪ್ಸು ಅಥವಾ ಫೀಚರ್ಸು, ಆರ್ಟಿಕಲ್ಸು, ಕಮೆಂಟ್ಸ್ ಏನಿರುತ್ತೆ ಅದು ಕೂಡ ಜನರಿಗೆ ವ್ಯಾಲ್ಯೂ ಆ್ಯಡ್ ಮಾಡೋ ಥರ ಇರಬೇಕು, ಅಥವಾ ಅವರ ನಾಲೆಡ್ಜ್ ಇಂಪ್ರೂವ್ ಮಾಡೋ ಥರ, ಶೈಕ್ಷಣಿಕವಾಗಿ ಆಗಲಿ, ಮಾಹಿತಿಯಾಗಿ ಆಗಲಿ, ಮನೋರಂಜನಾತ್ಮಕವಾಗಿ ಆಗಲಿ. ಸೊ ಇಟ್ ಈಸ್ ಆನ್ ಆಲ್ವೇಸ್ ದಿ ಸ್ಟ್ರಗಲ್ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ನ್ಯೂಸ್ ವೆನ್ ಇಟ್ ಕಮ್ಸ್ ಟು ನ್ಯೂಸ್ ಪೇಪರ್ಸ್. ಮ್ಯಾಗ್ಝಿನ್ ಆದ್ರೂ ಅಷ್ಟೇ, ಬಟ್ ಸ್ಟಿಲ್ ಎಷ್ಟೋ ಮ್ಯಾಗ್ಝಿನ್ಗಳು ಅಡ್ವರ್ಟೈಸ್ಮೆಂಟೇ ಇಲ್ಲದೇನೂ ಕೂಡ ಓಡಿರುವಂಥ ದಿನಗಳು ಇದ್ದಾವೆ. ಬಟ್ ಸುದ್ದಿ ಪತ್ರಿಕೆಗೆ ಅಡ್ವರ್ಟೈಸ್ಮೆಂಟು ಮೇಲೆ ಡಿಪೆಂಡ್ ಆಗುವಂಥ ಒಂದು ಅನಿವಾರ್ಯತೆ ಇದ್ದೇ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ದ ಅಡ್ವರ್ಟೈಸ್ಮೆಂಟ್ಸ್ ದಟ್ ಈಸ್ ರಿಸೀವ್ಡ್, ಸುದ್ದಿಗಳು ಕೂಡ ಯಾವ ಪುಟದಲ್ಲಿ ಎಷ್ಟು ಸುದ್ದಿ ಹೋಗಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಸೊ ಅಡ್ವರ್ಟೈಸಿಂಗ್ ಡಿಪಾರ್ಟ್ಮೆಂಟ್
ಎಡಿಟರು ಈಗ ಎಷ್ಟೊಂದು ಸೆಕ್ಷನ್ಸ್ ಇರುತ್ತಲ್ವ, ಈಗ ಪೊಲಿಟಿಕಲ್ ಸೆಕ್ಷನ್ ಇದೆ, ಬಿಸ್ನೆಸ್ ಸೆಕ್ಷನ್ ಇದೆ, ಸ್ಪೋರ್ಟ್ಸ್ ಸೆಕ್ಷನ್ ಇದೆ, ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ. ಎಲ್ಲ ಕಡೆನೂ ಅವರೊಬ್ಬರೇ ಹೋಗೋಕ್ಕಾಗಲ್ಲ. ಸೊ ಹೀ ಸೂಪರ್ವೈಸಸ್ ಎವ್ರಿಬಡಿ. ಕೆಲವ್ರು ಹೋಗ್ತಾರೆ, ಇಟ್ ಡಿಪೆಂಡ್ಸ್, ಹಂಗೆಲ್ಲ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಎಡಿಟರ್. ಇಫ್ ಹಿ ಚೂಸಸ್ ಟು ಗೋ, ಹಿ ಕ್ಯಾನ್ ಗೋ. ಅಥವಾ ಅವ್ರದ್ದು ಎಡಿಟರ್ ಇನ್ ಚೀಫ್ ಯಾರು ಇರ್ತಾರೆ ಅಥವಾ ಪಬ್ಲಿಷರ್ ಯಾರು ಇರ್ತಾರೆ, ಇಲ್ಲ ನೀವೇ ಹೋಗಿ ಪರ್ಸ್ನಲ್ ಆಗಿ ನೀವು ಮಾಡ್ಕೊಂಡು ಬನ್ನಿ ಅಂದರೆ ಅವ್ರು ಹೋಗ್ತಾರೆ. ಇಲ್ಲ ಅವ್ರಿಗೆ ಸ್ವಂತ ಇಂಟ್ರೆಸ್ಟ್ ಇದ್ದರೆ ನಾನು ಹೋಗ್ತೀನಪ್ಪ ನೀನು ಹೋಗ್ಬೇಡ ಅಂತ ಇನ್ನೊಬ್ರಿಗೆ ಹೇಳಿ ಅವ್ರು ಹೋಗ್ಬೋದು. ಇಟ್ ಈಸ್ ನಥಿಂಗ್ ದಟ್ ಮಿನಿಸ್ಟ್ರು ಬಂದರೆ ಇವ್ರು ಹೋಗಲೇಬೇಕು, ಇವರೇ ಹೋಗಬೇಕು ಆ ಥರ ಎಲ್ಲ ಏನೂ ಇಲ್ಲ. ಅವರು ಹೆಂಗೆ ಇರುತ್ತೆ ರಿಲೇಷನ್ಶಿಪ್ಪು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇವ್ರು ಬಂದಾಗ ಇವರೇ ಹೋಗಬೇಕು ಆ ಥರ ಎಲ್ಲ ಎಲ್ಲೂ ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ, ಸೊ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟು, ಆ್ಯಸ್ ಐ ಸೆಡ್, ಇಟ್ಸ್ ಅ it brings the bread to the newspaper organization. So advertisement is equally important to news, but it's always a challenge, as I said, to strike a balance between news and advertisement. So advertisement department allanu ad manager anta irtare. Ad manager is the head of that particular section. Adna business department or advertising department. He is responsible to collect advertisements from government offices, ad agencies. ಮತ್ತು ಎಷ್ಟೊಂದು ಜನ ನ್ಯೂಸ್ ಪೇಪರ್ ಆಫೀಸಿಗೆ ಅವರೇ ಸ್ವಂತ ವಿಸಿಟ್ ಮಾಡಿ ನನ್ನದು ಅಡ್ವರ್ಟೈಸ್ಮೆಂಟ್ ಇದೆ, ಕ್ಲಾಸಿಫೈಡ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಯೂಶಲಿ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಆ್ಯಡ್ ಏಜೆನ್ಸೀಸಿಂದ ಬರುತ್ತೆ ಅಥವಾ ಗೌರ್ಮೆಂಟ್ ಆಫೀಸಸಿಂದ ಬರುತ್ತೆ. ಸೊ ಅದು ಅಪಾರ್ಟ್ ಫ್ರಮ್ ದ್ಯಾಟ್ ಲೋಕಲ್ ಅಡ್ವರ್ಟೈಸ್ಮೆಂಟ್ ಏನಿದೆ, ಪೀಪಲ್ ವಾಲಂಟರಿಲಿ ದೇ ಕಮ್ ಆ್ಯಂಡ್ ದೇ ಬೈ ಸ್ಪೇಸ್, ಜಾಗವನ್ನು ಕೊಂಡ್ಕೋತಾರೆ. ಸೊ ಬಿಸ್ನೆಸ್ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ ಹೇಗೆ ಬರುತ್ತೆ ಅದನ್ನು ನೋಡಿಕೊಂಡು ಎಡಿಟೋರಿಯಲ್ ಡಿಪಾರ್ಟ್ಮೆಂಟ್ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. So this ad manager is responsible to bring in advertisements, advertisers in the ad agencies in the matte government offices in the. So second department under business department is circulation department. Circulation department ಪ್ರಸರಣ ವಿಭಾಗ ಅಂತ ಕರಿತೀವಿ. ಸೊ ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟಲ್ಲಿ ಸರ್ಕ್ಯುಲೇಷನ್ ಮ್ಯಾನೇಜರ್ ಅಂತ ಇರ್ತಾರೆ. ಹೀ ಈಸ್ ದ ಹೆಡ್ ಆಫ್ ದ್ಯಾಟ್ ಡಿಪಾರ್ಟ್ಮೆಂಟ್. ಹೀ ಈಸ್ ಇನ್ ಚಾರ್ಜ್ ಟು ಲುಕ್ ಆಫ್ಟರ್ ದ ಸರ್ಕ್ಯುಲೇಷನ್ ಮ್ಯಾಟರ್ಸ್. ಎಷ್ಟು ಸರ್ಕ್ಯುಲೇಷನ್ ಇದೆ, ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್ಗೆ ಈಗ ನಾವು ಹೇಗೆ ನ್ಯೂಸ್ ಪೇಪರ್ ಅಂದರೆ ಹಂಚಿಕೆ ಆಗುತ್ತೆ, ಹೇಗೆ ತಲುಪುತ್ತೆ ಜನಗಳಿಗೆ, ನ್ಯೂಸ್ ಪೇಪರ್ ಏಜೆಂಟ್ಸಿಂದ ಅಲ್ವಾ, ನ್ಯೂಸ್ ಪೇಪರ್ ಏಜೆಂಟ್ಸಿಂದ, ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ, ಅಷ್ಟೊಂದು ಪೇಪರ್ ಬಾಯ್ಸ್ ಮೂಲಕ. ಸೊ ಸರ್ಕ್ಯುಲೇಷನ್ ಮ್ಯಾನೇಜ್ ಶುಡ್ ಬಿ ಇನ್ ಕನೆಕ್ಷನ್ ವಿತ್ ಆಲ್ ದೀಸ್ ಪೀಪಲ್. ಓಕೆ, ಸೊ ನಾಳೆ ಎಷ್ಟು ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕು ಅನ್ನುವಂಥದ್ದು ಇವತ್ತು ಸಂಜೆನೇ ನಮಗೆ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗುತ್ತೆ ಅಂದರೆ ನ್ಯೂಸ್ ಪೇಪರ್ ಏಜೆಂಟ್ಸ್ ವಿಲ್ ಇನ್ಫಾರ್ಮ್ ಅವ್ರಿಗೆ ಎಷ್ಟು ಕಾಪಿ ಬೇಕು. ಸೊ ಹೀಗೆ ಎಷ್ಟು ನ್ಯೂಸ್ ಪೇಪರ್ ಏಜೆಂಟ್ಸ್ ಇರ್ತಾರೋ ಆ ಪರ್ಟಿಕ್ಯುಲರ್ ನ್ಯೂಸ್ ಪೇಪರ್ಗೆ ದೇ ವಿಲ್ ಇನ್ಫಾರ್ಮ್ ದ ಸರ್ಕ್ಯುಲೇಷನ್ ಮ್ಯಾನೇಜರ್ ಹೌ ಮೆನಿ ಕಾಪೀಸ್ ದೇ ವಾಂಟ್. Surplus? If there is any surplus requirement which arises on the next day, how they are going to meet it? ಹಂಗೆಲ್ಲ ಇಲ್ಲ. ನೀವು ಎಷ್ಟು ಕಾಪಿ ಬೇಕು ಅಂದರೆ ನಾವು ಅಷ್ಟು ಪ್ರಿಂಟ್ ಮಾಡ್ತೀವಿ ಅಷ್ಟೇ. ನೀವು ಇಟ್ ಈಸ್ ಅಟ್ ಯುವರ್ ಓನ್ ರಿಸ್ಕ್, ಯು ಶುಡ್ ಟೆಲ್ ಮಿ. ಎಸ್, ದೇ ಶುಡ್ ಇನ್ಫಾರ್ಮ್ ಮಿ. ಇಟ್ಸ್ ನಾಟ್ ಕರೆಕ್ಟ್ ಟು ಯೂಸ್ ದ ವರ್ಡ್ ರೆಸ್ಪಾನ್ಸಿಬಲ್ ಆನ್ ಏಜೆಂಟ್ಸ್, ಬಟ್ ಏಜೆಂಟ್ಸ್ಗೆ ದೇ ವರ್ಕ್ ಆನ್ ಕಮಿಷನ್ ಬೇಸಿಸ್. ಸೊ ಪರ್ ನ್ಯೂಸ್ ಪೇಪರ್ ಅವ್ರಿಗೆ ಇಷ್ಟು ಪೈಸಾ ಅಂತ ಸಿಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅವ್ರ ಏರಿಯಾ ಅವ್ರ ಲೊಕ್ಯಾಲಿಟಿನಲ್ಲಿ. ಫಾರ್ ಎಕ್ಸಾಂಪಲ್ ಏನಾದರೂ ಇಂಪಾರ್ಟೆಂಟ್ ಬೇಸ್ಡ್ ಆನ್ ದಿಯರ್ ಎಕ್ಸ್ಪೀರಿಯನ್ಸ್ ದೇ ವಿಲ್ ಡಿಸೈಡ್. ಓಕೆ, ನಾಳೆ ಯಾರೋ ಮಿನಿಸ್ಟ್ರು ಬರ್ತಾ ಇದ್ದಾರೆ, ಏನೋ ಒಂದು ಹೊಸ ಹೆಚ್ಚು ಏನಂತೀವಿ ಜನರಿಗೆ ರಿಲೇಟ್ ಆಗುವಂಥ ಏನೋ ಸುದ್ದಿ ನಡೆಯುತ್ತೆ ಅಂದರೆ ದೇ ಮೈಟ್ ಆಸ್ಕ್ ಫಾರ್ ಸಮ್ ಮೋರ್ ಕಾಪೀಸ್. ಕೇಳಿದ್ರೆ ನಿಮ್ಮ ಇಷ್ಟ, ಅದು ನಾವು ಕೊಡ್ತೀವಿ ನಿಮಗೆ. ನೀವು ಮಾರಾಟ ಆಗಿದ್ರೆ ಮಾತ್ರ ನಾವು ನಿಮಗೆ ಕಮಿಷನ್ ಕೊಡೋದು. ನೀವು ಮಾರಾಟ ಮಾಡಬೇಕು. ಇಲ್ಲ, ಸ್ಟಾಕ್ ಇರುತ್ತೆ. ಏನು ಬಂಡವಾಳ ಏನಕ್ಕೆ ಜಾಸ್ತಿ ಹೋಗೋದು ಅಂದರೆ ಮೆಷಿನರಿ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅಂದರೆ ಅದು ಸರ್ವಿಸ್ ಆಗ್ತಾ ಇರುತ್ತೆ, ಮೇಂಟೆನೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ನ್ಯೂಸ್ ಪೇಪರ್ ಇರುತ್ತಲ್ಲ, ನ್ಯೂಸ್ ಪ್ರಿಂಟ್ ಅಂತ ಕರೀತಾರಲ್ಲ, ಆ ಪೇಪರಿಗೆ ಕಾಸ್ಟ್, ಆ ಪೇಪರ್ಗೆ ಬಂಡವಾಳ ಹಾಕಬೇಕಾಗುತ್ತೆ. ಬಟ್ ಸ್ಟಾಕ್ ಇರುತ್ತೆ. ಅವರು ತೊಗೊಳ್ಬೇಕಾದ್ರೆ ಡೈಲಿ ಬೇಸಿಸಲ್ಲಿ ಏನು ತರಲ್ಲ, ದೆಲ್ ಬ್ರಿಂಗ್ ಇನ್ ಆ್ಯಂಡ್ ದೆಲ್ ಸ್ಟೋರ್. ಬಟ್ ನಾಳೆ ಎಷ್ಟು ಪೇಪರ್ ಪ್ರಿಂಟ್ ಮಾಡಬೇಕು ಅನ್ನುವಂಥದ್ದು ನಮಗೆ ಸರ್ಕ್ಯುಲೇಷನ್ ಮ್ಯಾನೇಜರ್ಗೆ ಏಜೆಂಟ್ಸ್ ಹ್ಯಾವ್ ಟು
ಇನ್ಫಾರ್ಮ್. ನನಗೆ ನಾಳೆ 100 ಕಾಪಿ ಬೇಕು, ನನಗೆ 200 ಕಾಪಿ ಬೇಕು, ನನಗೆ 500 ಕಾಪಿ ಬೇಕು. ಸೊ ಡಿಪೆಂಡಿಂಗ್ ಆನ್ ದೇಯರ್ ಏನಂತೀವಿ ರಿಕ್ವೆಸ್ಟ್, ಅಂದರೆ ಅವ್ರು ಎಷ್ಟು ಪ್ಲೇಸ್ ಮಾಡ್ತಾರೆ ನಂಬರು, ಅದೆಲ್ಲ ಕಲೆಕ್ಟಿವ್ ಆಗಿ ಅಷ್ಟು ಪ್ರಿಂಟ್ ಆಗುತ್ತೆ. ಎಷ್ಟೊಂದು ಸಲ ಪ್ರಿಂಟ್ ಮಾಡುವಾಗ ಕೆಲವು ಸಲ ಇಂಕ್ ಜಾಸ್ತಿ ಬ್ಲೀಡ್ ಆಗಿರುತ್ತೆ, ಎಷ್ಟೊಂದು ವೇಸ್ಟು ಆಗುತ್ತೆ. ಅದೆಲ್ಲ ಕಳೆದು ಯಾವ್ದು ನೀಟ್ ಕಾಪಿ ಬರುತ್ತೆ, ಟ್ರಿಮ್ಮಿಂಗ್ ಎಲ್ಲ ನೀಟಾಗಿ ಯಾವುದಾಗಿ ಅದನ್ನ ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿ ಡೆಲಿವರಿ ಕಳಿಸ್ತಾರೋ ದಟ್ ಈಸ್ ಕನ್ಸಿಡರ್ಡ್. ಓಕೆ, ಸೊ ಸರ್ಕ್ಯುಲೇಷನ್ ಮ್ಯಾನೇಜರ್ ಇಸ್ ರೆಸ್ಪಾನ್ಸಿಬಲ್ ಟು ಕೀಪ್ ಇನ್ ಟಚ್ ವಿತ್ and he has to build a good rapport between with agents, paper boys, stall owners in railway stations, bus stops. ಸೊ ಯಾರ್ಯಾರು ನಿಮಗೆ ಏಜೆನ್ಸಿ ತೊಗೊಂಡಿರ್ತಾರೋ ಆಗ ಏಜೆಂಟ್ಗಳು ಕೂಡ ಇಡಗಂಟು ಅಂತ ಇಟ್ಟಿರಬೇಕು. ದೇ ಹ್ಯಾವ್ ಟು ಡೆಪಾಸಿಟ್ ಸಮ್ ಮನಿ ಬಿಫೋರ್ ದೇ ಟೇಕ್ ಏಜೆನ್ಸಿ. ಸೊ ಆ ದುಡ್ಡು ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ ದಿಲ್ ಡಿಡಕ್ಟ್ ಫ್ರಮ್ ದ್ಯಾಟ್. Okay, so based on the number of copies that is requested by ಏನಂತೀವಿ ನ್ಯೂಸ್ ಏಜೆಂಟ್ಸ್, ನಾಳೆ ನಂದು ಎಷ್ಟು ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ದಟ್ ಈಸ್ ಟೇಕನ್ ಕೇರ್ ಆಫ್ ಬೈ ಸರ್ಕ್ಯುಲೇಷನ್ ಮ್ಯಾನೇಜರ್. ಓಕೆ, ನೆಕ್ಸ್ಟ್ ಕಮ್ಸ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಂದರೆ ಮೆಷಿನರೀಸ್, ವೇರ್ ಮೆಷಿನರೀಸ್ ಆರ್ ಇನ್ವಾಲ್ವ್ಡ್. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್. So mechanical departmentally there is an a person who is related to who has engineering background with regard to machineries. So this is the back room where newspaper or magazine is printed, and not all newspapers have their own printing press. So some newspapers they tie up with large printers, like print ಮಾಡ್ಕೊಡೋದಕ್ಕೆ ಅಂತ ಕೆಲವರು ಲಾರ್ಜ್ ಸ್ಕೇಲಲ್ಲಿ ಮೆಷಿನರೀಸ್ ಹಾಕ್ಕೊಂಡಿರ್ತಾರೆ. ಆ್ಯಂಡ್ ಈಗ ನಂದು ನ್ಯೂಸ್ ಪೇಪರ್ ಇದೆ ಅಂತಂದರೆ ನನಗೆ ನಾನೇ ಪ್ರಿಂಟಿಂಗ್ ಪ್ರೆಸ್ ಇಟ್ಕೋಬೇಕು ಅನ್ನೋದೇನಿಲ್ಲ. ಐ ಕ್ಯಾನ್ ಗಿವ್ ಕಾಂಟ್ರಾಕ್ಟ್ ಟು ಸಮ್ಮನ್ ಎಲ್ಸ್. ಸೊ ಅವರು ಡೈಲಿ ಬೇಸಿಸಲ್ಲಿ ನಾನು ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಿಕೊಡ್ತಾರೆ, ಆ ಥರನೂ ಇರುತ್ತೆ. ಸಮ್ ನ್ಯೂಸ್ ಪೇಪರ್ ಹ್ಯಾವ್ ದೇರ್ ಓನ್ ಪ್ರಿಂಟಿಂಗ್ ಪ್ರೆಸ್. ಸೊ ಅವರು ಅಲ್ಲಿ ನಮಗೆ ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಕಾಣುತ್ತೆ. ಸೊ ಬೇಸ್ಡ್ ಆನ್ ದ ಎಡಿಟರ್ಸ್ ಇನ್ಸ್ಟ್ರಕ್ಷನ್ಸ್ ಇಟ್ ಈಸ್ ಟೇಕನ್ ಕೇರ್ ಆಫ್. ಈ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಮತ್ತೆ 4 ಸೆಕ್ಷನ್ ಬರುತ್ತೆ. ಒಂದು ಕಂಪೋಸಿಂಗ್ ಸೆಕ್ಷನ್ ಅಂತ ಬರುತ್ತೆ, ಒಂದು ಎನ್ಗ್ರೇವಿಂಗ್ ಸೆಕ್ಷನ್ ಅಂತ ಬರುತ್ತೆ, ಸ್ಟೀರಿಯೋ ಟೈಪಿಂಗ್ ಆ್ಯಂಡ್ ಪ್ರೆಸ್ ಅಂತ ಬರುತ್ತೆ. ದೆನ್ ಅಟ್ ಲಾಸ್ಟ್ ದ ನ್ಯೂಸ್ ಪೇಪರ್ ವಿಚ್ ಇಸ್ ಪ್ರಿಂಟೆಡ್, ಇಟ್ ಈಸ್ ಟ್ರಿಮ್ಡ್, ಇಟ್ ಈಸ್ ಫೋಲ್ಡೆಡ್, tied into bundles and dispatched. So these are the 4 sections. So mechanical department superintendent anta irtare, he is the head of that department. So composing room supervisors antanu irtare, ಅವರು ಕಂಪೋಸಿಂಗ್ ನ ನೋಡ್ಕೊಳ್ತಾರೆ. Then at last comes administration department. Administration department. So actually administration department ಇಲ್ಲಿ ಹಾಕೋದಕ್ಕಿಂತ we can directly put here, because administration ಎಲ್ಲರಿಗೂ ಸಂಬಂಧಪಟ್ಟಂತೆ ನೋಡ್ಕೊಳ್ಳೋಂಥವ್ರು ಹ್ಯೂಮನ್ ರಿಸೋರ್ಸ್ ಪರ್ಸನಲ್ಲು, ಅವ್ರ ಜಾಬ್ ಸ್ಯಾಟಿಸ್ಫ್ಯಾಕ್ಷನು, ವೆಲ್ಫೇರ್ ಅಥವಾ ಎಂಪ್ಲಾಯಿ ವೆಲ್ಫೇರ್ ರಿಲೇಟೆಡ್ ಏನಿರುತ್ತೆ, ಮತ್ತು ಅಕೌಂಟೆನ್ಸಿ ಅಥವಾ ಮೇಂಟೆನೆನ್ಸ್ ಆಫ್ ಅಕೌಂಟ್ಸು ಎಲ್ಲ ನೋಡ್ಕೊಳ್ಳೋಂಥದ್ದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್. ಸೊ ಜನರಲ್ ಮ್ಯಾನೇಜರ್ ಇರ್ತಾರೆ, ಹಿ ಡಿಕ್ಟೇಟ್ಸ್ ದ ಎಡಿಟೋರಿಯಲ್ ಪಾಲಿಸಿ. ಆ್ಯಂಡ್ ಬಿಸ್ನೆಸ್ ಡಿಪಾರ್ಟ್ಮೆಂಟ್, ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುವಂಥದ್ದು. ಸೊ ಟ್ರೆಜರರ್ ಅಥವಾ ಕ್ಯಾಶಿಯರ್ ಇರ್ತಾರೆ, ಹಿ ಈಸ್ ದ ಹೆಡ್ ಆಫ್ ದ್ಯಾಟ್ ಸೆಕ್ಷನ್, ಆ್ಯಂಡ್ ಹಿ ಈಸ್ ಅಸಿಸ್ಟೆಡ್ ವಿತ್ ಬುಕ್ ಕೀಪರ್ಸ್, ರೆಕಾರ್ಡ್ ಕ್ಲರ್ಕ್ಸ್ ಆ್ಯಂಡ್ ಟ್ಯಾಬ್ಯುಲೇಟರ್ಸ್. And all these staff are directly accountable to the board of directors. So this is a organizational structure of a newspaper or magazine. ಎರಡಲ್ಲೂ ಸೇಮ್ ಇರುತ್ತೆ, but depending on the size of the newspaper or magazine, the number of human resource vary. ಸೊ ಕೆಲವರು ಈಗ ಸ್ಮಾಲ್ ನ್ಯೂಸ್ ಪೇಪರ್ಸ್ ತೊಗೊಂಡ್ರೆ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ಈಗ ಒಬ್ಬರೇ ರಿಪೋರ್ಟರ್ ಇರ್ತಾರೆ ಅಥವಾ ಇಬ್ಬರು ರಿಪೋರ್ಟರ್ ಇರ್ತಾರೆ, ಅವರೇ ಪಾಲಿಟಿಕ್ಸು ಕವರ್ ಮಾಡ್ತಾರೆ, ಅವರೇ ಬಿಸ್ನೆಸ್ಸು ಕವರ್ ಮಾಡ್ತಾರೆ, ಎಲ್ಲವನ್ನೂ ಅವರೇ ಮಾಡ್ತಾ ಇರ್ತಾರೆ. ಸೊ ಹಾಗೆ ಇಟ್ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ಅ ನ್ಯೂಸ್ ಪೇಪರ್, ವೆದರ್ ಇಟ್ ಈಸ್ ಲಾರ್ಜ್ ಆರ್ ಮೀಡಿಯಮ್ ಆರ್ ಸ್ಮಾಲ್, ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಆಲ್ಸೋ ವೇರಿ ಅಕಾರ್ಡಿಂಗ್ಲಿ. ಓಕೆ, ಸೊ ನಾವು ವಿಲ್ ಟಾಕ್ ಅಬೌಟ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಏನು? ಮ್ಯಾನೇಜ್ಮೆಂಟ್ ಅಂದರೆ, ಸೊ ಆರ್ಗನೈಸೇಷನ್ ಮಾತಾಡಿದ್ವಿ. ಆರ್ಗನೈಸೇಷನ್ ಅಂದರೆ ಇಟ್ಸ್ ಅ ಸೋಷಿಯಲ್ ಯೂನಿಟ್ ಅಲ್ಲ.
ಸೊ ಸಾಮಾಜಿಕ ಒಂದು ಘಟಕ, ಒಂದು ಸಣ್ಣ ಘಟಕನ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು. ವಿ ಸಾ ಆರ್ಗನೈಸೇಷನ್ ಹಿಯರ್. ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ದ ಮ್ಯಾನೇಜ್ಮೆಂಟ್? ಮ್ಯಾನೇಜ್ಮೆಂಟ್ ಅಂದರೆ ಏನು? ನಿರ್ವಹಣಾ ಅಂತ ಕರಿತೀವಲ್ವ, ನಿರ್ವಹಣಾ ಶಾಸ್ತ್ರ. ದರ್ ಈಸ್ an entirely different discipline, which is studied, which is researched upon. Management ಅಂದರೆ ಏನು ಅಂತ. So organization is a small social unit where a group of people work towards one common goal ಅಲ್ವಾ. when it comes to newspaper organization, ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ ಓದುಗರಿಗೆ ತಲುಪಬೇಕು. ದಟ್ ಈಸ್ ದ ಗೋಲ್. Every day they have a goal, they work for it. They have different sections, they have different personals, but everybody's goal is one. That is to see that the newspaper reaches the reader early morning. Alva? So why is it important to take care of the management part? Yake nirvahane ಮಾಡಬೇಕು ನಾವು ಅಂತಂದರೆ, because wherever we go, whatever concept or whichever setup we take, management and the resources will always be scarce. Alva? ಯಾವಾಗಲೂ ರಿಸೋರ್ಸಸ್ ಸ್ಕೇರ್ಸ್ ಇರುತ್ತೆ. ಸೊ ವಿ ಶುಡ್ ಸಿ ದ್ಯಾಟ್ ವಿ ಮ್ಯಾನೇಜ್ ಆ್ಯಂಡ್ ಮೀಟ್ ಅವರ್ ಎಂಡ್ಸ್ ವಿತ್ ವಾಟ್ ಎವರ್ ರಿಸೋರ್ಸಸ್ ಅವೈಲೇಬಲ್. ಸೊ ಇರುವ ಸಂಪನ್ಮೂಲಗಳನ್ನು ಬಳಸಿ ಹೆಚ್ಚು ಅಥವಾ ಏನಂತೀವಿ ನಮ್ಮ ಉದ್ದೇಶಗಳನ್ನು ಪೂರೈಸ್ಕೊಳ್ಳುವಂಥ ಕೆಲಸಕ್ಕೆ ನಾವು ನಿರ್ವಹಣೆ ಅಂತ ಕರಿತೀವಿ. ಸೊ ಒಂದು ಆರ್ಗನೈಸೇಷನನ್ನು ಮ್ಯಾನೇಜ್ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಅಂತಂದರೆ ನಾವು ಅದಕ್ಕೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಏನೇನು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದರೆ ಪ್ಲ್ಯಾನಿಂಗ್, ಸ್ಟಾಫಿಂಗ್ ಅಲ್ವಾ. ಮ್ಯಾನೇಜ್ ಮಾಡಬೇಕು ಅಂದರೆ ಈಗ ನಮ್ಮ ಹತ್ರ ಏನೋ ರಿಸೋರ್ಸಸ್ ಇದೆ ಅಂದರೆ ವಿ ಹ್ಯಾವ್ ಟು ಪ್ಲ್ಯಾನ್ ಹೌ ಟು ಯೂಸ್ ಇಟ್ ಅಲ್ವಾ. ಸೊ ಪ್ಲ್ಯಾನಿಂಗ್ ಆಗುತ್ತೆ, ಸ್ಟಾಫಿಂಗ್, ಆರ್ಗನೈಸಿಂಗ್, ಇನ್ಫ್ಲೂಯೆನ್ಸಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಇದನ್ನು 5 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಪ್ಲ್ಯಾನಿಂಗ್, ಸ್ಟಾಫಿಂಗ್, organizing, controlling and influencing and controlling. Influencing and controlling. So planning ಅಂದರೆ, ಸೊ ಈಗ ನಮ್ಮಲ್ಲಿ ಒಂದು ನ್ಯೂಸ್ ಪೇಪರ್ ತೊಗೊಂಡ್ರೆ ಅಥವಾ ಮ್ಯಾಗಝೀನ್ಸ್ಗೆ ತೊಗೊಂಡ್ರೆ, ಈಗ ಮ್ಯಾಗಝೀನ್ಗೆ ನಾನು ಆಗಲೇ ಹೇಳಿದಾಗೆ ಟೈಮ್ ಜಾಸ್ತಿ ಇರುತ್ತೆ. ಇಟ್ ಮೈಟ್ ಬಿ ಮಂತ್ಲಿ, ಒಂದು ತಿಂಗಳೆಲ್ಲ ಇರುತ್ತೆ. ಬಟ್ ಸ್ಟಿಲ್ ಯಾರೂ ಲಾಸ್ಟ್ ಮೂಮೆಂಟ್ ತನಕ ವೆಯ್ಟ್ ಮಾಡಲ್ಲ. ಸೊ ಈಗ ಇಲ್ಲಿಂದ 3 ತಿಂಗಳಿಗೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಯಾವ ಹಬ್ಬ ಬರುತ್ತೆ, ಯುಗಾದಿ ಬರುತ್ತಾ, ಯುಗಾದಿ ವಿಶೇಷಾಂಕ ಅಂತ ತಂದರೆ ಅವರು ಆ ಯುಗಾದಿಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಬರಹಗಳು ಅವ್ರಿಗೆ ಜನವರಿನಲ್ಲೇ ಅವೈಲೇಬಲ್ ಇರಬೇಕು. ಅಷ್ಟು ಅಡ್ವಾನ್ಸ್ಡಾಗಿ ಪ್ಲ್ಯಾನ್ ಮಾಡ್ತಾರೆ ಮ್ಯಾಗ್ಝಿನವ್ರು. ಬಿಕಾಸ್ ದೆರ್ ಶುಡ್ ಬಿ ನೋ ಮಿಸ್ಟೇಕ್ಸ್, it should be appealing. Everything should be thought of, and a lot of creativity goes in magazines. But newspaper ಅಷ್ಟೊಂದು ಇಲ್ಲ. ನ್ಯೂಸ್ಪೇಪರ್ ಎವ್ರಿಥಿಂಗ್ ಇಸ್ ಫಿಕ್ಸ್ಡ್ ಇನ್ ನ್ಯೂಸ್ಪೇಪರ್. ಸುದ್ದಿ ಹಿಂಗೆ ಬರೀಬೇಕು, ಒಂಚೂರು ಮೈನರ್ ವೇರಿಯೇಷನ್ಸ್ ಆಗುತ್ತೆ. ನಾವು 5Ws and 1H ಅನ್ನೋ ಫಾರ್ಮ್ಯಾಟ್ ಏನು ಯೂಸ್ ಮಾಡ್ತೀವಿ ಅದನ್ನು ಒಂಚೂರು ಈ ಕಡೆ ಆ ಕಡೆ ಮಾಡ್ತಾರೆ. ಬಟ್ ಮ್ಯಾಗಝೀನ್ ಇಸ್ ಅ ಕ್ರಿಯೇಟಿವ್ ವರ್ಕ್. ಸೊ ಸಿನ್ಸ್ ಕ್ರಿಯೇಟಿವಿಟಿ ಟೇಕ್ಸ್ ಟೈಮ್, ಎಲ್ಲ ಅಡ್ವಾನ್ಸ್ಡಾಗಿ ಅವ್ರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಪ್ಲ್ಯಾನಿಂಗ್ ಈಸ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್. ಯಾವುದೇ ನಾವು ಆರ್ಗನೈಸೇಷನ್ ತೊಗೊಂಡ್ರು, ಈವನ್ ಇಫ್ ವಿ ಟೇಕ್ ಆರ್ ಯೂನಿವರ್ಸಿಟಿ, ಪ್ಲ್ಯಾನಿಂಗ್ ಈಸ್ ಇಂಪಾರ್ಟೆಂಟ್. ಅಕಾಡೆಮಿಕ್ ಪ್ಲ್ಯಾನರ್ ಅಂತ ಮಾಡ್ತೀವಿ. ವರ್ಷದ ಆರಂಭದಲ್ಲೇ ಎಂಟೈರ್ ಇಯರಲ್ಲಿ ಯಾವ ಸ್ಟೇಜ್ಗೆ ಏನೇನು ಕೆಲಸಗಳಾಗಬೇಕು, ಕಾಂಟ್ಯಾಕ್ಟ್ ಪ್ರೋಗ್ರಾಮ್ ಯಾವಾಗ ಮಾಡಬೇಕು, ಅಸೈನ್ಮೆಂಟ್ಸ್ ಯಾವಾಗ ಬರಬೇಕು, ಅಸೈನ್ಮೆಂಟ್ಸ್ ಇವ್ಯಾಲ್ಯೂಷನ್ ಮಾಡಿ ಮಾರ್ಕ್ಸ್ ಯಾವಾಗ ಸಬ್ಮಿಟ್ ಮಾಡಬೇಕು, ಕ್ವೆಶ್ಚನ್ ಪೇಪರ್ಸ್ ಯಾವಾಗ ಸೆಟ್ ಮಾಡಬೇಕು, ಅದು ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡಬೇಕು, ಇವ್ಯಾಲ್ಯೂಷನ್ ಯಾವಾಗ ಆಗಬೇಕು, ರಿಸಲ್ಟ್ಸ್ ಯಾವಾಗ ಬರಬೇಕು, ಎವ್ರಿಥಿಂಗ್ ಈಸ್ ಪ್ಲ್ಯಾನ್ಡ್. ಸೊ ವೆನ್ there is plan, ಅಥವಾ ಪ್ಲ್ಯಾನ್ ರೆಡಿ ಇದ್ದಾಗ ಇಟ್ ಈಸ್ ಈಸಿ ಟು ಎಕ್ಸಿಕ್ಯೂಟ್ ಆಯ್ತಲ್ವಾ. ಸೊ ಹೌ ಆರ್ ವಿ ಗೋಯಿಂಗ್ ಟು ಎಕ್ಸಿಕ್ಯೂಟ್? ವಿ ನೀಡ್ ಸ್ಟಾಫ್ ಅಲ್ವಾ. ಸೊ ಇನ್ ದ ಸೇಮ್ ವೇ, ಸೊ ಇವಾಗ ನಾವು ರಿವರ್ಸ್ ಬರ್ತಾ ಇದ್ದೀವಿ. ಸೊ ಪ್ಲ್ಯಾನಿಂಗ್, ಸ್ಟಾಫಿಂಗ್ ಅಂತಂದರೆ ನಮ್ಮಲ್ಲಿಗ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ, ವಾಟ್ ಆರ್ ದಿಯರ್ ಸ್ಟ್ರೆಂತ್ಸ್, ಯಾವ ಕೆಲಸಕ್ಕೆ ಯಾರನ್ನ ನಿಯೋಜಿಸಬಹುದು, ಯಾವ ಕೆಲಸ ಯಾರು ಎಫೆಕ್ಟಿವ್ ಆಗಿ ಮಾಡ್ತಾರೆ, ಸೊ ವಾಟ್ ಆರ್ ದಿಯರ್ ವೀಕ್ನೆಸಸ್. ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು nullify the weaknesses and motivate and increase the strengths of the employees. So ಈಗ ನಮ್ಮಲ್ಲೇ ಈಗ ಅವರು ಹೇಳಿದ್ರು ಮಿನಿಸ್ಟ್ರು ಬರ್ತಾರೆ ಅಂತ. ಸೊ ಆ್ಯಸ್ ಆನ್ ಎಡಿಟರ್ ಆರ್ ಆ್ಯಸ್ ಅ ಹೆಡ್ ಆಫ್ ದಟ್ ಆರ್ಗನೈಸೇಷನ್, ಐ ಶುಡ್ ಡಿಸೈಡ್ ಹೂಮ್ ಟು ಡೆಪ್ಯೂಟ್. ಆ ಕೆಲಸಕ್ಕೆ ಯಾರನ್ನ ನಿಯೋಜಿಸಬೇಕು, ಯಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬರ್ತಾರೆ ನೋಡಿಕೊಂಡು ನಾವು ನಿಯೋಜಿಸಬೇಕಾಗುತ್ತೆ. ಸೊ ಸ್ಟಾಫಿಂಗ್ ಅಂದರೆ ಯಾವ ಜವಾಬ್ದಾರಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು. ಸೊ ಪ್ಲ್ಯಾನ್ ಆದಮೇಲೆ ಸ್ಟಾಫಿಂಗ್ ಆಗುತ್ತೆ ಆ್ಯಂಡ್ ಆರ್ಗನೈಸಿಂಗ್. ಸೊ ದೆರ್ ಆರ್ ಡಿಫ್ರೆಂಟ್ ಸೆಕ್ಷನ್ಸ್ ಅಲ್ಲ. ಸೊ ಈಚ್ ಸೆಕ್ಷನ್ ಹ್ಯಾಸ್ ಅ ಹೆಡ್ ಆ್ಯಂಡ್ ಅಂಡರ್ ದ್ಯಾಟ್ ದೆರ್ ಆರ್ ಮೆನಿ ಸಬಾರ್ಡಿನೇಟ್ಸ್.
ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಆರ್ಗನೈಸ್. ಸೊ ಎಡಿಟೋರಿಯಲ್ ಡಿಪಾರ್ಟ್ಮೆಂಟಲ್ಲಿ ನ್ಯೂಸ್ ರೆಡಿ ಆಗುವಾಗಲೇ ಅಡ್ವರ್ಟೈಸ್ಮೆಂಟ್ಸು ಬರುತ್ತೆ, ಸೊ ಅಡ್ವರ್ಟೈಸ್ಮೆಂಟ್ಸು ರೆಡಿ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ಸು ನ್ಯೂಸು ಎರಡನ್ನೂ ನೋಡಿಕೊಂಡು ಆ್ಯಂಡ್ ಕಂಪೋಸಿಂಗ್ ರೂಮಲ್ಲಿ ಅವರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಆರ್ಗನೈಸಿಂಗ್ ದ ವರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಪ್ಲ್ಯಾನಿಂಗ್, ಸ್ಟಾಫಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಇನ್ಫ್ಲೂಯೆನ್ಸಿಂಗ್ ಅಂತ ಬಂದರೆ, ಸೊ ಇನ್ಫ್ಲೂಯೆನ್ಸಿಂಗ್ ಈಸ್ ನಥಿಂಗ್ ಬಟ್ ಲೀಡಿಂಗ್. ಸೊ ಲೀಡರ್ಶಿಪ್ ಅಂತ ಕರಿತೀವಿ. ವಾಟ್ ಈಸ್ ಲೀಡರ್ಶಿಪ್? ಲೀಡರ್ಶಿಪ್ ಈಸ್ ಇನ್ಫ್ಲೂಯೆನ್ಸಿಂಗ್. ಲೀಡರ್ಶಿಪ್ ಈಸ್ ನಾಟ್ ಪವರ್, ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್. ಅ ಲೀಡರ್ ಶುಡ್ ಹ್ಯಾವ್ ಎನ್ ಇನ್ಫ್ಲೂಯೆನ್ಸ್ ಆನ್ ಈಚ್ ಆಫ್ ಹಿಸ್ ಆರ್ಗನೈಸೇಷನಲ್ ಮೆಂಬರ್ಸ್, ಅಥವಾ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರ ಮೇಲೂ ಇನ್ಫ್ಲೂಯೆನ್ಸನ್ನು ಹೊಂದಿರಬೇಕಾಗುತ್ತೆ. ಹಿ ಶುಡ್ ಇನ್ಫ್ಲೂಯೆನ್ಸ್, ಹಿ ಶುಡ್ ಮೋಟಿವೇಟ್ ಪೀಪಲ್ ಟು ಕಂಪ್ಲೀಟ್ ದ ಟಾಸ್ಕ್ ವಿದಿನ್ ದ ಡೆಡ್ಲೈನ್ ಸೊ ದ್ಯಾಟ್ ದ ಆರ್ಗನೈಸೇಷನಲ್ ಗೋಲ್ ಇಸ್ ರೀಚ್ಡ್. ಓಕೆ, ಇನ್ಫ್ಲೂಯೆನ್ಸಿಂಗ್. ಮತ್ತು ಕಂಟ್ರೋಲಿಂಗ್ ಅಂತ ನಿಯಂತ್ರಣ. ಈಗ ಎಲ್ಲರೂ ಅವರವರು ಸ್ವೇಚ್ಛೆಯಿಂದ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ದ ಹೆಡ್ ಆಫ್ ದ ಆರ್ಗನೈಸೇಷನ್ ಆರ್ ಹೆಡ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಸೆಕ್ಷನ್ ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ದ್ಯಾಟ್ ಸ್ಟಾಫ್. ಸೊ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಇನ್ಫ್ಲೂಯೆನ್ಸಿಂಗ್, ಕಂಟ್ರೋಲಿಂಗ್. ಸೊ ಈ ರೀತಿ ಇದನ್ನ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಈ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ನ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಯಾವುದೇ ಆರ್ಗನೈಸೇಷನ್ ತೊಗೊಂಡ್ರು, ಅದು ದಿನಪತ್ರಿಕೆ ಇರ್ಬೋದು, ಮ್ಯಾಗಝಿನ್ ಇರ್ಬೋದು, ಅಥವಾ ಯಾವುದೇ ಸಂಸ್ಥೆ ಇರ್ಬೋದು. ಈ ಸಂಸ್ಥೆಯ ರಚನೆಯಲ್ಲಿ ಒಂದು ಏನಂತೀವಿ ಕಾಮನ್ ಗೋಲನ್ನು ಅವರಿಗೆ ತಿಳಿಪಡಿಸಿ, ನಮ್ಮ ಗೋಲ್ ಏನಿದೆ, ನಾವು ಅದನ್ನು ಯಾವಾಗ ಮುಟ್ಟಬೇಕು, ಅದಕ್ಕೆ ಏನು ಮಾಡ್ಕೊಳ್ಬೇಕು, ಅದಕ್ಕೆ ಏನು ಯೋಜನೆ ತೊಗೊಳುತ್ತೆ, ಏನು ಯಾರ್ಯಾರು ಸಿಬ್ಬಂದಿ ಒಳಗೊಳ್ಬೇಕಾಗತ್ತೆ, ಆ ಸಿಬ್ಬಂದಿನ ಹೇಗೆ ನಾವು ಆ ಗುರಿ ಮುಟ್ಟೋ ಕಡೆಗೆ ನಿರಂತರವಾಗಿ ಉತ್ತೇಜಿಸಬಹುದು, ಮತ್ತು ಹೇಗೆ ಅವರನ್ನು ನಿಯಂತ್ರಣದಲ್ಲಿ ಇಡಬಹುದು. ಇದಿಷ್ಟು ಅಂಶಗಳನ್ನು, ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಇದು ಒಂದು ಸತಿ ಪ್ಲ್ಯಾನ್ ಮಾಡಿಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ. ವಿ ಹ್ಯಾವ್ ಟು ರಿವ್ಯೂ, ವಿ ಹ್ಯಾವ್ ಟು ಚೆಕ್, we have to reassess whether our decisions were right, whether that person has done it well. Is it okay to continue the same responsibility with the same person? So hange it is a continuous process, ನಿರಂತರವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಇದನ್ನು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ.